ವಾರ್ತೆಗಳ ಪ್ರಾಯೋಜಕರು KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕ್ ಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 7204101963. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ಸಚಿವ ಸಂಪುಟದಿಂದ ಕೈಬಿಡಲಿ, ವೀರನಗೌಡ ಲೆಕ್ಕಿಹಾಳ. ಭೂಮಾನಂದ ಕೊಲೆ ಘಟನೆ ಎಲ್ಲ ಆರೋಪಿಗಳ ಬಂಧನ, ಸಮಗ್ರ ತನಿಖೆಗೆ ಆಗ್ರಹಿಸಿ 23ರಂದು 14ದಿಂದ ಬೈಕ್ ರ್ಯಾಲಿ, 24ರಂದು ಪ್ರತಿಭಟನೆ, ಎಸ್ ಮಾರಪ್ಪ. ಕೃಷಿ ನೇಮಕಾತಿಯಲ್ಲಿ ವೈಜ್ಞಾನಿಕ ನಿಯಮ ರೂಪಿಸಲು ತಜ್ಞರ ಸಮಿತಿ ಪರಿಷ್ಕರಿಸಲು ಆಗ್ರಹಿಸಿ 19ರಂದು ಉಪವಾಸ ಸತ್ಯಾಗ್ರಹ, ರಾಜೇಶ್ ಕುಮಾರ್. ಮಾಸಿದ ಮನವನ್ನು ತೊಳೆದುಕೊಳ್ಳಲು ಶರಣರ ಚಿಂತನೆಗಳು ನಮ್ಮ ಬದುಕಿಗೆ ಹರದಾರೆ, ಡಾಕ್ಟರ್ ನಾಗರಾಜ್ ಬಾಲ್ಕೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಯಾತ್ರೆ, 1,000 ಅಡಿ ರಾಷ್ಟ್ರಧ್ವಜದ ಮೆರವಣಿಗೆ. ಹತ್ತು ಕೆಜಿ ಗ್ಯಾಸ್ ಸಿಲಿಂಡರ್ ವಿತರಣೆ, ಬೆಂಕಿ ಅವಘಡ ನಿಯಂತ್ರಿಸಲು ಸಹಕಾರಿ, ನಜೀರ್ ಅಹಮದ್ ಕನವಳ್ಳಿ. ಅನ್ಯ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ. ಮತ್ತು ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ನೀಡಲು ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭ. ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಅಕ್ರಮ ಆರೋಪ ಎದುರಿಸುತ್ತಿರುವ ಬಿ ನಾಗೇಂದ್ರ ಇವರನ್ನು ಸಚಿವ ಸಂಪುಟದಿಂದ ಕೈಬಿಡದೇ ಇದ್ದರೆ ಸದನ ಒಳಗೂ ಹೊರಗೂ ಬಿಜೆಪಿ ಹೋರಾಟ ನಡೆಸಲು ನಿರ್ಧರಿಸಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಆರೋಪದ ಮೇಲೆ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇಂದಿಗೂ ತನಿಖೆ ಪೂರ್ಣಗೊಳ್ಳದೆ ಇರುವಾಗಲೇ ಮತ್ತೆ ಸಚಿವ ಸ್ಥಾನ ನೀಡಿರುವ ಕಾಂಗ್ರೆಸ್ ಸಮುದಾಯ ಜನರಿಗೆ ಅನ್ಯಾಯ ಮಾಡಲು ಹೊರಟಿದೆ. ಈ ಹಿಂದೆ ಸದನದಲ್ಲಿಯೇ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಅಕ್ರಮವಾಗಿದೆ ಎಂದು ಒಪ್ಪಿಕೊಂಡಿದ್ದರು. ಇಂದಿಗೂ ಜಾರಿ ನಿರ್ದೇಶನಾಲಯ ತನಿಖೆ ಮುಂದುವರಿಸಿರುವಾಗ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ. ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿಶೇಷ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಸಮುದಾಯ ಅಭಿವೃದ್ಧಿಗೆ ಬಳಕೆಯಾಗಬೇಕಾದ ಅನುದಾನವನ್ನು ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಂಡಿದೆ. ಹೈದರಾಬಾದ್ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿರುವುದರಿಂದ ಅಮಾಯ ನೌಕರರ ಆತ್ಮಹತ್ಯೆ ಮಾಡಿಕೊಂಡರೂ ಕಾಂಗ್ರೆಸ್ ಸರ್ಕಾರಕ್ಕೆ ಕನಿಕರವಿಲ್ಲ. ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದವರನ್ನೇ ಸಚಿವರನ್ನಾಗಿಸುವ ಮೂಲಕ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದೆ. ಕೂಡಲೇ ಬಿ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು. ಅವರದೇ ಸಮಾಜದ ಬೇರೆಯವರಿಗೆ ಸಚಿವ ಸ್ಥಾನ ನೀಡಬೇಕೆಂದರು. ರಾಯಚೂರು ತಾಲೂಕಿನ ಯಲಬಿಚ್ಚಾಲಿ ಕ್ಯಾಂಪಿನಲ್ಲಿ ಅನಧಿಕೃತ ಚರ್ಚ್ ನಿರ್ಮಾಣ ಮಾಡಲು ಗ್ರಾಮೀಣ ಶಾಸಕ ಕುಮ್ಮಕ್ಕು ಇದೆ.
ಮತಾಂತರಗೊಂಡ ಕ್ರೈಸ್ತ ಸಮುದಾಯದವರು ನೀಡಿದ ದೂರಿನ ಮೇರೆಗೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವುದು ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ. ಕೂಡಲೇ ಜಾತಿ ನಿಂದನೆ ಪ್ರಕರಣ ರದ್ದುಗೊಳಿಸಬೇಕೆಂದರು. ಚರ್ಚ್ಗೆ ಕಾಯ್ದಿರಿಸಿದ ಜಾಗದಲ್ಲಿಯೇ ಚರ್ಚ್ ನಿರ್ಮಾಣ ಮಾಡಲಿ ಹೊರತು ಬೇರೆ ಜಾಗದಲ್ಲಿ ಚರ್ಚ್ ನಿರ್ಮಾಣಕ್ಕೆ ಅವಕಾಶವಿಲ್ಲ. ಕೂಡಲೇ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದರು. ರಾಜ್ಯದಲ್ಲಿ ಎರಡನೇ ಹಂತದ ಸಂಪುಟ ವಿಸ್ತರಣೆ ವೇಳೆ ಸನ್ಮಾನ್ಯ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೇರಿಸಿಕೊಂಡಿದ್ದಾರೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಅವಧಿಯಲ್ಲಿ ನಡೆದಂಥ 187 ಕೋಟಿ ರೂಪಾಯಿ ಅವ್ಯವಹಾರದಲ್ಲಿ 97 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿಧಾನಸಭೆ ಅಧಿವೇಶನದಲ್ಲೇ ಒಪ್ಪಿಕೊಂಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕಂಡಿದ್ದೀವಿ, ತಿಳಿದುಕೊಂಡವಂತರಾಗಿದ್ದೇವೆ. ಇಷ್ಟಾಗಿ ಕೂಡ ಅವರಿಗೆ ಮತ್ತೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಟ್ಟಿರೋದು ಯಾವ ಕಾರಣಕ್ಕೆ? ಅಂದರೆ ಲೂಟಿಕೋರರಿಗೆ ಮತ್ತೆ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೋ ಅಥವಾ ನಾವು ಇನ್ನೂ ಏನಾದರೂ ಆತನಿಂದ ತೊಂದರೆ ಆಗ್ಬೋದು ಅಥವಾ ಆತ ಸತ್ಯ ಒಪ್ಪಿಕೊಂಡು ನಮ್ಮ ಮೇಲೆ ಬರ್ಬೋದು, ಅದನ್ನ ಮಂತ್ರಿ ಮಾಡದೇ ಇದ್ರಂತ ಅವ್ರು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರ? ಹೀಗೆ ಹಲವಾರು ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಕಾಡ್ತಾ ಇದೆ. ಇವತ್ತು ಸರ್ಕಾರಕ್ಕೆ ಏನು ನೈತಿಕತೆ ಇದೆ ಅಂತೇಳಿ ಅವ್ರನ್ನ ಮತ್ತೆ ಅವರು ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯ ನಾಯಕರುಗಳು ಕೂಡ ಇದ್ರ ಬಗ್ಗೆ ಮಾತನಾಡಿ 13ನೇ ತಾರೀಕು ಒಳಗಾಗಿ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಗಡುವನ್ನು ನೀಡಿದ್ದಾರೆ. ಇವತ್ತು ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಅಧಿವೇಶನಕ್ಕೂ ಮುನ್ನ ಅವರು ರಾಜೀನಾಮೆ ತೆಗೆದುಕೊಂಡಿದ್ರೆ ಬಹಳ ಒಳ್ಳೆಯದು. ಒಂದು ವೇಳೆ ಅವರ ರಾಜೀನಾಮೆ ತೆಗೆದುಕೊಳ್ಳದೆ ಹೋದರೆ ಅಧಿವೇಶನದ ಒಳಗಡೆ ಮತ್ತು ಹೊರಗಡೆ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ಈ ರಾಜ್ಯದಲ್ಲಿ ಲೂಟಿಕೋರ ಮಂತ್ರಿಗಳಿಗೆ ನೀವು ಮತ್ತೆ ಮತ್ತೆ ಅವಕಾಶ ಮಾಡಿಕೊಡೋದಾದ್ರೆ ಈ ರಾಜ್ಯ ಈಗಾಗಲೇ ನಿಮ್ಮ ಪಂಚ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿಯಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆ. ಇವತ್ತು ಯಾವುದೇ ಇಲಾಖೆಯಲ್ಲೂ ಕೂಡ ನಿಮ್ಮ ಸಾಧನೆ ಇಲ್ಲ. ಆಗಿದ್ದೂ ಕೂಡ ಈ ಪರಿಶಿಷ್ಟ ಪಂಗಡದ ಬಹುದೊಡ್ಡ ಹಗರಣವನ್ನು ಮಾಡಿರ್ತಕ್ಕಂಥ ನಾಗೇಂದ್ರ ಅವರನ್ನ ಕೂಡಲೇ ಇವತ್ತೇ ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ. ಹಾಗೆ ಮೊನ್ನೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಯಿತು. ಯಾವ ರೀತಿ ದೌರ್ಜನ್ಯ ಆಯಿತು ಅಂತ ನಾವು ಕೂಡ ಮಾಧ್ಯಮಗಳ ಮುಖಾಂತರ ನಿಮ್ಮ ಮುಖಾಂತರ ನೋಡಿರ್ತಕ್ಕಂಥದ್ದು. ಇವತ್ತು ಬ್ಯಾರಿಕೇಡ್ಗಳಿಗೆ ಮುಳ್ಳು ತಂತಿಗಳನ್ನು ಹಾಕಿ ಅಲ್ಲಿಯ ಪೊಲೀಸರ ಕ್ರೌರ್ಯವನ್ನ ಮೆರೆದಾರೆ. ಇವತ್ತು ಬೇರೆ ಮೊನ್ನೆ ಜಂತರ್ ಮಂತರ್ನಲ್ಲಿ ನಡೆದಂತ ಪ್ರತಿಭಟನೆ ಬಗ್ಗೆ ಇವತ್ತು ಪ್ರತಿಪಕ್ಷಗಳು ಹಾರಾಡ್ತಿದ್ವು, ಇವತ್ತು ಕಾಂಗ್ರೆಸ್ಸಿಗರು ಹಾರಾಡ್ತಿದ್ರು. ಅಲ್ಲೇ ಹಲ್ಲೆ ಆಯ್ತು, ಅಲ್ಲಿ ಗುಂಡು ಹಾರಿಸಿದ್ರು, ಅಲ್ಲಿ ಹಾಗೆಲ್ಲ ಆಯ್ತು ಅಂತೇಳಿ ಹೇಳ್ತಿದ್ರು. ಇವತ್ತು ಕಣ್ಣಾರೆ ನಿಮ್ಮದೇ ಸರ್ಕಾರ ಇರ್ತಕ್ಕಂಥ ಜಾರ್ಖಂಡ್ನಲ್ಲಿ ನಡೆದ ಘಟನೆಗಳನ್ನ ಇಡೀ ಮಾಧ್ಯಮದ ಮೂಲಕ ಇಡೀ ದೇಶದ ಜನ ನೋಡಿದ್ದಾರೆ, ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ನೀಟ್ ಕುರಿತು ಚರ್ಚೆ ಮಾಡೋಣ ಅಂತೇಳಿ ನಮ್ಮ ಅಮಿತ್ ಶಾಜಿ ಅವರು ಕರೆದ್ರೆ ಇವತ್ತು ಅಧಿವೇಶನಕ್ಕೆ ಸಹ ಹೋಗದೆ ಬರೀ ಅಧಿವೇಶನವನ್ನು ಅಡ್ಡಿಪಡಿಸ್ತಾ ಇವತ್ತು ಕಾಲಹರಣ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ನಾವು ಏನು ಹೇಳಬೇಕು? ಈ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಇವತ್ತು ಏನು ಆ ಒಂದು ಪ್ರತಿಭಟನೆಯಲ್ಲಿ ತಾವು ಕೂಡ ಕಂಡಿದ್ದೀರಿ, ಹಲವಾರು ದೇಶ ವಿರೋಧಿ ಶಕ್ತಿಗಳು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು. ಆ ದೇಶ ವಿರೋಧಿ ಶಕ್ತಿಗಳಿಗೆ ಏನು ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿ ಆಕ್ಷನ್ ಅನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯಲ್ಲಿದ್ದರೆ ಇವತ್ತು ರಾಹುಲ್ ಗಾಂಧಿ ಅವರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಬರೀ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದೇ ಒಂದು ಇದರಿಂದ ಅವರು ಸದನಕ್ಕೆ ಬರದೆ
ಇವತ್ತು ನಮ್ಮ ಅಮಿತ್ ಶಾಜಿ ಅವರಿಗೆ ಸದನಕ್ಕೆ ಬಂದಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡ್ತಿದ್ರು. ಅವರು ಸದನಕ್ಕೆ ಬಂದಿದ್ದೀನಿ, ನಾನು 24 ಗಂಟೆ ಇಲ್ಲೇ ಇರ್ತೀನಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ, ಪ್ರಶ್ನೆಗಳನ್ನು ಕೇಳ್ರಿ ಅಂದರೆ ನಾವು ಪ್ರಶ್ನೆಗಳನ್ನು ಕೇಳೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಕೂಡ ಕಂಡಿದ್ದೀವಿ. ಇವತ್ತು ಬಹಳ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ನಾ ಈ ಸಂದರ್ಭ ಆ ಘಟನೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ನಿನ್ನೆನೇ ಆಗಿರ್ತಕ್ಕಂಥದ್ದು. ಇವತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥವರು ಅವರು SC/ST ಕಾಯ್ದೆಯಲ್ಲಿ ಬರೋದಿಲ್ಲ. ಅವರು ಮತಾಂತರ ಒಂದು ಧರ್ಮದಿಂದ ಮತಾಂತರ ಆದಾಗ ಅವರು SC/ST ಈ ಕಾಯ್ದೆಯಲ್ಲಿ ಅವರು ಬರೋದೇ ಇಲ್ಲ. ಹಾಗಾಗಿ ಅದನ್ನ ಅಟ್ರಾಸಿಟಿ ಅಂತೇಳಿ ಯಾಕೆ ಕೇಸ್ ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇನ್ನೂ ಕೇಸು ತನಿಖಾ ಹಂತದಲ್ಲಿದೆ. ಈಗ ಅಟ್ರಾಸಿಟಿ ಆಗಿದೆ ಅಂತ ನಾವು ನಿಮ್ಮ ಮೂಲಕ ಅವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಯಾವುದೇ ಒಂದು ಜಗಳ ಅಂದ ತಕ್ಷಣ ಅದನ್ನ ಒಂದು ಕೋಮುಗಲಭೆಗೆ ತಂದಿರಿಸುವಂಥದ್ದು ಅದನ್ನು ನಾವು ಯಾವತ್ತೂ ಕೂಡ ಇಡೀ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಏನಾಗಿದೆ, ಉದ್ದೇಶಪೂರ್ವಕವಾಗಿ ಇದನ್ನ ಇವತ್ತ ಬಹಳ ಎಕ್ಸ್ಪೋಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಅಲ್ಲಿ ನನಗೆ ಗೊತ್ತಿದ್ದಾಗೆ ಅಲ್ಲಿ ನಾವೀಗ ಸ್ಥಳೀಯವಾಗಿ ನಾವು ಸಿದ್ದನಗೌಡರು ಇವತ್ತು ಮಾತಾಡಿದಾಗ ಇದು ಹಿಂದೆನೇ ಈ ಒಂದು ಘಟನೆ ಏನು ಚರ್ಚ್ನ ಗುದ್ಲಿ ಪೂಜೆ ನಿರ್ಮಾಣಕ್ಕೆ ಮುಂಚೆನೇ ಇದರದ್ದು ಬಗ್ಗೆ ಬಹಳ ಚರ್ಚೆ ಆಗಿತ್ತು. ಅದಾದ ನಂತರ ಇವತ್ತು ಏಕಾಏಕಿ ಆ ಘಟನೆಗೆ ಒಂದು ಯಾವುದೋ ಒಂದು ಶಕ್ತಿ ಅದರಿಂದ ಕೆಲಸ ಮಾಡಿದೆ. ಆದರೆ ನಾವಂತೂ ಹೇಳೋದಿಷ್ಟೇ, ಕ್ರೈಸ್ತರು ಅಂತೇಳಿ ಏನಾದರೂ ಆ ಗಲಾಟೆಯಲ್ಲಿದ್ದರೆ ಅವರು ಯಾರಿಗೂ ಕೂಡ ಅಟ್ರಾಸಿಟಿ ಮಾಡುವಂಥ ಅಧಿಕಾರ ಇಲ್ಲ. ಪೊಲೀಸರು ಕೂಡ ಅಟ್ರಾಸಿಟಿ ಕೇಸನ್ನು ದಾಖಲಿಸುವಂಥ ಅಧಿಕಾರ ಅವ್ರಿಗಿರೋದಿಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದಂಥವರು ಅವರು SC ಒಳಗೆ ಬರೋದೇ ಇಲ್ಲ. ಆಗಲೇ ಒಂದು ಕಾರಣದ ಕೈ ಒಂದು ಶಕ್ತಿಯಲ್ಲಿ ಕೆಲಸ ಮಾಡಿದೆ. ಇಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರ ಕುಮ್ಮಕ್ಕೆ ಅದಕ್ಕೆ ಕಾರಣ ಅಂತಕ್ಕಂಥದ್ದು ನನಗೆ ತಿಳಿದು ಬಂದಂಥ ಮಾಹಿತಿ ಇಲ್ಲಿವರೆಗೂ. ಅದು ಗಾರ್ಡನ್ಗೆ ರಿಸರ್ವ್ ಇರ್ತಕ್ಕಂಥ ಜಾಗವನ್ನ ಇವತ್ತು ಅಲ್ಲಿ ಚರ್ಚ್ ಕಟ್ಟಲಿಕ್ಕೆ ಅವತ್ತು ಅನುಮತಿಯನ್ನು ಕೊಟ್ಟರು. ಆ ಏನು ಆ ಕ್ಯಾಂಪು ಏನು ಸ್ಥಳಾಂತರ ಆಯಿತು, ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಆ ಕ್ಯಾಂಪ್ ಸ್ಥಳಾಂತರ ಆಯಿತು. ಸ್ಥಳಾಂತರ ಆದಾಗ ಅಲ್ಲಿ ಮ್ಯಾಪ್ ಮಾಡುವಾಗ ಅಲ್ಲಿ ದೇವಸ್ಥಾನಕ್ಕೂ ಜಾಗ ನಿಗದಿ ಮಾಡಿದ್ದಾರೆ, ಮಸೀದಿಗೂ ಜಾಗ ನಿಗದಿ ಮಾಡಿದ್ದಾರೆ ಮತ್ತು ಚರ್ಚ್ಗೂ ಜಾಗ ನಿಗದಿ ಮಾಡಿದ್ದಾರೆ. ಆದರೆ ಚರ್ಚ್ನ ಜಾಗವನ್ನು ಬಿಟ್ಟು ಇವತ್ತು ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಇವತ್ತು ಚರ್ಚನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಅವತ್ತು ಕೆಲವರು ಇಲ್ಲಿ ಯಾಕೆ ಪೂಜೆ ಮಾಡಕ್ ಬಂದಿರಿ ಅಂತೇಳಿ ಸಾಮಾನ್ಯ ಬಸವನಗೌಡ ದದ್ದಲ್ರವ್ರನ್ನ ಕೇಳಿದ್ರ, ಇಲ್ಲ ಜಾಗ ಕ್ಲೀನ್ ಇಲ್ಲ, ಈ ತಾತ್ಕಾಲಿಕವಾಗಿ ಇಲ್ಲೇ ಪೂಜೆ ಮಾಡ್ತೀವಿ, ಆಮೇಲೆ ನಾವು ಕಟ್ಟಡನ ಇದರಲ್ಲಿ ಮಾಡ್ತೀವಿ, ಚರ್ಚ್ಗೆ ಮೀಸಲಿಟ್ಟ ಜಾಗದಲ್ಲಿ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಆದರೆ ಅದು ಏನಾಗಿದೆ, ಇಲ್ಲಿ ಸ್ಥಳೀಯರ ಒಂದು ಕೋರ್ಡಿನೇಷನ್ ಇಂದ ಯಾವುದೋ ಒಟ್ಟಾರೆ ಅವರು ಯಾವುದೇ ತೊಂದರೆ ಇಲ್ಲ ಚರ್ಚೆ ನಿರ್ಮಾಣ. ಈ ಸಂದರ್ಭದಲ್ಲಿ ಮಾಧ್ಯಮ ವಕ್ತಾರ ಸಿದ್ದನಗೌಡ ನೆಲೆಹಾಳ, ST ಮೋರ್ಚಾ ಜಿಲ್ಲಾ ಅಧ್ಯಕ್ಷ ವೀರೇಶ್ ನಾಯಕ್, ನರಸಿಂಹ ನಾಯಕ್, VP ರೆಡ್ಡಿ ಇದ್ದರು. ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಕ್ರಾಸ್ ಬಳಿ ನಡೆದ ಭೂಮಾನಂದ ಕೊಲೆ ಪ್ರಕರಣವನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು, ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಆಗ್ರಹಿಸಿ 23ರಂದು 17ದಿಂದ ಬೈಕ್ ರ್ಯಾಲಿ ಪ್ರಾರಂಭವಾಗಿ 24ರಂದು ನಗರಕ್ಕೆ ಆಗಮಿಸಲಿದೆ ಎಂದು ಭೂಮಾನಂದ ಕೊಲೆ ವಿರೋಧಿ ಹೋರಾಟ ಸಮಿತಿ ಮುಖಂಡ S ಮಾರೆಪ್ಪ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 12 ವರ್ಷಗಳ ದ್ವೇಷದ ಹಿನ್ನೆಲೆಯಲ್ಲಿ ಭೂಮಾನಂದ ಕೊಲೆ ನಡೆದಿದೆ. ಕೊಲೆ ಘಟನೆ ನಂತರವೂ ಭೂಮಾನಂದ ಕುಟುಂಬದವರಿಗೆ ಬೆದರಿಸುವ ಕೆಲಸ ನಡೆದಿದೆ. ಜಿಲ್ಲೆಯ 4 ಜನ ಶಾಸಕರು, ಓರ್ವ ಸಂಸದರು, ST ಮೀಸಲು ಇರುವ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯವರ ಮೇಲೆ ದೌರ್ಜನ್ಯ, ಹಲ್ಲೆ, ಕೊಲೆ ಘಟನೆಗಳು ನಡೆದರೂ ಸೌಜನ್ಯದಿಂದ ರಕ್ಷಣೆ ಮಾತನಾಡುತ್ತಿಲ್ಲ. ಜಿಲ್ಲೆಯ ಮಾನ್ವಿಯ, ಮದ್ಲಾಪುರ, ರಾಯಚೂರು ತಾಲೂಕಿನ ಕಮಲಾಪುರನಲ್ಲಿ ಪರಿಶಿಷ್ಟ ಜಾತಿಯವರ ಕೊಲೆ ನಡೆದಿದೆ. ಈಗ ಭೂಮಾನಂದ ಕೊಲೆ ನಡೆದಿದೆ. ಇಂದಿಗೂ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್, SC/ST ದೌರ್ಜನ್ಯ ಕಾಯ್ದೆ ತಡೆಯ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ಸಹ ಹದ್ದಿನಾಳ ಗ್ರಾಮಕ್ಕೆ ಭೇಟಿ ನೀಡಿ ಕೊಲೆಯಾದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನ ನಡೆದಿಲ್ಲ. ರಾಜಕೀಯ ಒತ್ತಡವೇ ಕಾರಣವಾಗಿದೆ ಎಂದರು. SC/ST ದೌರ್ಜನ್ಯ ಕಾಯ್ದೆ ಜಿಲ್ಲಾ ಸಮಿತಿ ಸದಸ್ಯರಾಗಿರುವ ರಘುವೀರ್ ನಾಯಕ್ ಕೊಲೆ ಘಟನೆಯನ್ನು ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರನ್ನು ಕೂಡಲೇ ಸಮಿತಿಯಿಂದ ತೆಗೆದುಹಾಕಬೇಕು.
ಪತ್ರಕರ್ತ ಭೀಮರಾಯ ಹದ್ದಿನಾಳ ನಿರಪರಾಧಿಯಾಗಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಭೀಮರಾಯ ಹದ್ದಿನಾಳ ಈ ಮುಂಚೆ ರಾಜಿ ಸಂಧಾನ ಸಭೆಯಲ್ಲಿ ಭಾಗಿಯಾಗಿದ್ದು ಅವರ ಪ್ರಚೋದನೆಯೇ ಕಾರಣವಾಗಿದೆ. ತಮ್ಮ ಸಮುದಾಯದವರು ಕೊಲೆ ಮಾಡಿದರೂ ಸಮರ್ಥಿಸಿಕೊಂಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಕೊಲೆ ಘಟನೆಯನ್ನು ಸಮರ್ಥಿಸಿಕೊಂಡು ಹೋರಾಟ ನಡೆಸುವುದಾಗಿ ಹೇಳಿದ್ದಾರೆ. ಸಮಗ್ರ ತನಿಖೆಯಾದರೆ ಸುಪಾರಿ ಕೊಟ್ಟವರು ಯಾರು, ಘಟನೆಯ ಹಿಂದೆ ಯಾರ್ಯಾರು ಇದ್ದಾರೆ ಎಂಬುದು ಸ್ಪಷ್ಟವಾಗಲಿದೆ. ಕಾನೂನು ವ್ಯವಸ್ಥೆ ಮಾಡಬೇಕಾಗಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖಾಧಿಕಾರಿಗಳ ಮೇಲೆ ಹೇಳುತ್ತಿದ್ದಾರೆ. ಆದರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣವಿದ್ದು ರಕ್ಷಣೆ ನೀಡಬೇಕೆಂದರು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅದು ನಮಗೆ ಸಂಬಂಧ ಇಲ್ಲ, ನಾವು ಕೇವಲ ಕೇಸ್ ಹಾಕುವವರಿಗೆ ಮಾತ್ರ ನಾವು ಸಂಬಂಧ, ಅದಕ್ಕಿಂತ ಆಚರಣವಿಲ್ಲ ಅಂತಕ್ಕಂಥ SP ಅವರ ಮಾತುಗಳು ಇದೆಲ್ಲದೂ ಕೂಡ ನಾವು ಕಳೆದ 4-5 ದಿನಗಳಿಂದ ತಿರುಗಾಡಿ ಮಾತಾಡಿದಾಗ ಬಂದಂಥ ಹೊರಗಿನ ವಿಷಯಗಳು. ನಮ್ಮ ಭೂಮಾನಂದನ ತಗ್ಗಿಗೆ ಸಂಬಂಧಪಟ್ಟಂತೆ ಅವರಿಗೇನು ರೌಡಿ ಅಲ್ಲ ಅಥವಾ ಅವರೇನು ಬೇರೆ ಯಾವುದೇ ಮಾಫಿಯಾ ಅದರಲ್ಲಿ ಇರ್ತಕ್ಕಂಥವ್ರಿಗಲ್ಲ. ಆದರೆ ತುಂಬ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಗುರಿ ಮಾಡ್ಕೊಂಡಿದ್ದ, ವ್ಯಾಪಾರ ಮಾಡ್ಕೊಂಡಿದ್ದ. ಬಹುಶಃ ಸುತ್ತಮುತ್ತಲ ಒಂದು 8 ಹಳ್ಳಿಗಳು 20 ಹಳ್ಳಿಗಳಲ್ಲಿ ದಲಿತರ ಪೈಕಿ, ದಲಿತ ಸಮುದಾಯಗಳ ಪೈಕಿ ಅವನ ತಲೆ ಎತ್ತಿದ್ದ ಅಂತ ಕೂಡ ಹೇಳ್ಬೋದು. ತಲೆ ಎತ್ತಿದ್ದವನು ಎಲ್ಲ ರೀತಿಯಲ್ಲಿ ತಲೆ ಎತ್ತಿದ್ದ. ಯಾರು ಕೂಡ ಅವನಿಗೆ ಈವನ್ ಫಿಸಿಕಲಿ ಅವನು ಮುಟ್ಟಕ್ಕೆ ಬಹಳ ಕಷ್ಟ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಒಂದು ರೀತಿಯಲ್ಲಿ ಊರಿನ ಕೆಲವು ಪರಿಶ್ರಮಗಳನ್ನು ಮತ್ತೆ ಕೂಡ ನಡೆದಿತ್ತು. ಆದರೆ ನಮಗೆ ತಿಳಿದ ಮಟ್ಟಿಗೆ 12 ವರ್ಷಗಳಿಂದಲೇ ನಡೆದಿತ್ತು ಇಂಥವೆಲ್ಲ ಅಂತ. ಇದು ಹಿಂದೆ ಮನೆ ವಿಷಯ. 12 ವರ್ಷಗಳಿಂದಲೇ ಆ ಹುಡುಗನ ವಿಷಯಗಳಿಂದ ಬಹಳಷ್ಟು ಇದ್ದು ಅಂತ. ಅದಲ್ಲದೆ ಭೂಮಾನಂದನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿರ್ತಕ್ಕಂಥ ಕೆಲವು ಮಾಫಿಯಾಗಳು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಅದರಲ್ಲಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಕೂಡ ನಾವು IO ಗಮನಕ್ಕೆ ತಂದಿದ್ವಿ. IO ಗಮನಕ್ಕೆ ತಂದ ನಮ್ಗೆ SP ಗಮನಕ್ಕೆ ತಂದಿದ್ವಿ. ಭಾಳ ಸೀರಿಯಸ್ ಮ್ಯಾಟರ್ ಅಂತ. ಇಲ್ಲಿ ನಮ್ಗೆ ಸಂಬಂಧ ಇಲ್ಲ IO ಅಂತ ಅದೇ ಅಲ್ಲಿನೇ ಬಂದಿದ್ದು ನಮಗೆ. ಅದೇ ಬೀಯಿಂಗ್ SP ನೀವು ಒಬ್ಬ SP ಆಗಿ IOಗೆ ಸಂಬಂಧಪಟ್ಟಂತೆ ಹೆಂಗಂತೀರಿ? ಇಲ್ಲ ಅದು ಸಪ್ರೇಟ್ ಆಗಿದೆ ಸರ್. ಇಲ್ಲದು ಎಷ್ಟೇ ಸಪ್ರೇಟ್ ಆಗಿದ್ರು ಕೂಡ ಅದು ಎಲ್ಲಿವರೆಗೆ ಕೇಸ್ ದಾಖಲಾಗುವವರೆಗೆ ಇರ್ತದೆ. ಯಾವುದು ನಮ್ಮ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಸೆಲ್ ಕೇಸ್ ದಾಖಲಾಗಿ ಚಾರ್ಜ್ ಶೀಟ್ ದಾಖಲಾಗುವವರೆಗೆ ಮಾತ್ರ ಅದು ಇರ್ತದೆ. ಆಮೇಲೆ ಯಾರಿಗೆ ಲಾಂಡ್ ಪ್ರಾಬ್ಲಮ್ ಯಾರು ಫೇಸ್ ಮಾಡೋದು ನೀವು ತಾನೆ. ಅಲ್ಲಿ ಹತ್ರ SI ಒಬ್ಬ PSI ಇಲ್ಲ, ಏನಿಲ್ಲ, ಒಂದು ಆಫೀಸರ್ ಅಷ್ಟೇ ಇರ್ತದೆ. 12 ಮಂದಿ ಸ್ಟಾಫ್ ಇದೆ. ಅಂಥದ್ದನ್ನ ಈಗ ಸಡನ್ ಆಗಿ ಮತ್ತೆ ಹುಡುಗರ ಸತ್ತ ಮೇಲೆ ಕೂಡ ಅವನ ಮನೆ ಹುಡುಗರಿಗೆ ಅಲ್ಲಿ ಬೆದರಿಸಿದ್ದು, ಈಗಲೂ ಕೂಡ ಅವ್ರನ್ನ ನೋಡಿ ಈಗ ದೇಶ ತಿರುಗಾಡೋದು, ಇದೆಲ್ಲೂ ಕೂಡ ಏನು ಸೂಚಿಸ್ತಾವ ಅಂತಾರೆ ನಮಗೆ. ಅವ್ರ ಸ್ವಂತ ಯಾರು ನಮ್ಮ ಯಾರು A1 ಆರೋಪಿ ಒಂದು ದೇವಪ್ಪ ಅನ್ನಲ್ಲ, ಅವನ ತಮ್ಮನೆ. ಇದರ ಮಧ್ಯದಲ್ಲಿ ನಮಗೆ ಯಾರು ನಮ್ಮ ರಘುವೀರ್ ನಾಯ್ಕ್ ಅಂತ ಈ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಸಂಘಟನೆಯ ನಾಯಕ, ಆರೋಪಿ 8 ಅವರು ನಿರಪರಾಧಿಗಳು. ಅವ್ರನ್ನ ಫಸ್ಟ್ ಈಗಂತ ಆರೋಪಿ 8 ಅಂತ ಮೊದಲು ಅಂದಿಲ್ಲ, ಕೆಲವರನ್ನ ಅಮಾಯಕರನ್ನ ಅದರಲ್ಲಿ ಸಿಕ್ಕಿಸಿದೆ ಅಂತಂದ್ರೆ ಫಸ್ಟ್ ಸ್ಟಾರ್ಟ್ ಆಯಿತು. ನಾವು ಸುಮ್ಮನೆ ನಿನ್ನಿಲ್ಲ ಮೊನ್ನೆ ಮತ್ತೆ ಮಾತಾಡಿದ್ದೇನೆ. ಭೀಮರಾಯ್ ಅಂತ ಅನ್ನೋದು ಅವರು ಪತ್ರಕರ್ತರು ಅಂತಂದ್ರೆ ಆ್ಯಕ್ಚುಲಿ ಭೀಮರಾಯ್ ಅಂತನೋನೇ ಪ್ರೇರಣೆ ಕೊಟ್ಟಿದ್ದು, ಅದನ್ನೇ ಇನಿಷಿಯೇಟ್ ಮಾಡಿದ್ದು. ಈ ಭೀಮರಾಯನ ತಮ್ಮನೇ A1, ಭೀಮರಾಯ ತಮ್ಮನೇ A1. ಮತ್ತಿನ್ನೇನಲ್ಲ, ಏನೇ ಇರಲಿ ಒಂದು ಇಂಥ ಪ್ರಕರಣ ಇಷ್ಟೊಂದು ಭಾಳ ಸೀರಿಯಸ್ ಇರೋ ಕಾಲಕ್ಕೆ ಕನಿಷ್ಠ ನಿಧಾನವಾಗಿ ಮಾತಾಡೋಣ ಅನ್ನೋದಾದ್ರೆ ಒಂದು ಸೌಜನ್ಯ ಇರಬೇಕಾಗಿತ್ತು. ಯಾರಿಗೆ ನಮ್ಮ ರಘುವೀರ್ ನಾಯ್ಕ ಇರಬೇಕಾಗಿತ್ತು. ಒಂದು ವೇಳೆ ನಾವೇ ನಿಮಗೆ ಒಂದು ಮಾತಾಡ್ತೀವಿ ಸರಿ, ಅವನು ನಿರಪರಾಧ ಅನ್ನೋದಾದ್ರೆ ಮತ್ತೆ ಆರೋಪಗಳು ಕೂಡ ಬಹುಶಃ ಗೊತ್ತಿರ್ತದೆ. ಮತ್ತೆ ನಿಜವಾದ ಆರೋಪಗಳು ಕೂಡ ನಿಮ್ಗೆ ಗೊತ್ತಿರ್ತದೆ. ಹೇಳ್ತಿದ್ದೆ ನೀನು ಸಾಧ್ಯ ನಿನಗೆ ಹೇಳಲಿಕ್ಕೆ, ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅಂತ ನೋಡ್ಬೇಕಂದ್ರೆ, ಒಂದು ವಾಲ್ಮೀಕಿ ಸಮುದಾಯ 4 MLAಗಳು, ಒಂದು MP, ದೊಡ್ಡ ಮಟ್ಟದ ರಾಜಕೀಯ ಶಕ್ತಿನೇ ಅದು. ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಹೌದಲ್ಲ? ಈ ಹಿನ್ನೆಲೆಯಲ್ಲೇ ನೀವು ಒಂದು ವರ್ಷಗಳ ಹಿಂದೆಗಡೆ ಹೋಗಿ ನಿಮ್ಗೆ ಮಾನವಿಯಲ್ಲಿ ಮದ್ಲಾಪುರ ಪ್ರಸಾದ ಕಗ್ಗಲಾಯಿತು. ಅದು ಕೂಡ ಭಯಂಕರ ಕಗ್ಗಲ. ಅಂದರೆ ಇದಕ್ಕಿಂತ ಸ್ವಲ್ಪ ಒಂದು ಕೈನ ಕಳೆದ್ಬಿಟ್ಟಿದ್ರು ಬಿಡಿ ಅಂತ ಕಗ್ಗಲಾಯಿತು. ಒಂದು 5 ವರ್ಷಗಳ ಹಿಂದೆ ನಮ್ಮ ಎಲ್ಲಿ ಕಮಲಾಪುರದಲ್ಲಿ ನಮ್ಮ ಮಾನವೀಯ ಹಕ್ಕುಗಳ ಸಮಿತಿಯ ಜನರಲ್ ಸೆಕ್ರೆಟರಿ ನಮ್ಮ ಕಮಲಾ ರಾಮಸ್ವಾಮಿ ಅಂತ ಅವ್ರದ್ದಾಯಿತು. ಇವು ರಾಯಚೂರಿನಲ್ಲಿ ಕೊಲೆ ಮಾಡೋದು ಬೇರೆ, ಕಗ್ಗುಲೆಗಳು ಅಂತ ಅಂತೀವಲ್ಲ, ಇದನ್ನ ಪ್ಲಾನ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ರಾಯಚೂರು ಒಂದು ವೆಬ್ ಆಗಿದೆ.
ದಲಿತರನ್ನ ಕಗ್ಗೊಲೆ ಮಾಡ್ತಕ್ಕಂಥ ಒಂದು ವೆಬ್ ರಾಯಚೂರು ಸದ್ಯಕ್ಕೆ. ಯಾಕೆ ವೆಬ್ ಅಂತಂದ್ರೆ ಇಲ್ಲಿ ಕೊಲೆ ಆ ಹುಡುಗನಿಗೆ ಏನೇನು ನಡು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ರಾಯಚೂರವರು ಯಾರು, ಬೇರೆಯವರು ಯಾರು, ಎಲ್ಲದೂ ಕೂಡ ತನಿಖೆ ಒಳಪಡಿಸಿದ್ರೆ ಡೆಫಿನೆಟ್ ಆಗಿ ಇದರಲ್ಲಿ ಸುಪಾರಿ ಕೊಟ್ಟವರು ಕೂಡ ಹೊರಗೆ ಬರ್ತಾರೆ. ಮತ್ತೆ ನಮ್ಮ ಯಾರು ಈ ರಘುವೀರ್ ನಾಯಕ್ ಕೂಡ ನೀನು SC ಗಳ ನಿಜವಾದಂಥ ಒಬ್ಬ ನಾಯಕನಾಗಿದ್ದರೆ ನೀನು ಈ ಕೊಲೆಯಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡು, ನಾವೆಲ್ಲ ತೆಗೆಯುವಂತ ಹೊರಗೆ ತೆಗೆಯುವಂತ, ನೀನು ಯಾರು ಅಂತಿದ್ದಲ್ಲ ಅವ್ರನ್ನೂ ನೋಡುವಂತ. ಇನ್ನೂ ಬಹಳಷ್ಟು ಬಂದಿದ್ದಾರೆ, ಬಹಳಷ್ಟು ಬಂದಿದ್ದಾರೆ. ಯಾಕಂದ್ರೆ ಅವನು ಬಂದು ನಮ್ಮ ರಾಯಚೂರದ ಹುಡುಗರ ತಿರುಗಾಡಿದ್ದು ಮಾಡಿದ್ದು, ಒಂದ್ಸಲ ಅವನು ಕರ್ಕೊಂಡು ಬಂದು ಹೊಡೆದಿದ್ದು ಅವೆಲ್ಲ ನಡೆದವು. ಇವು ಇನ್ವೆಸ್ಟಿಗೇಷನ್ ಬರ್ಬೇಕಂತ ನಾನು ಇವೆಲ್ಲ ಯಾಕೆ ಬಂದರು? A1 ಅವರು ರಾಯಚೂರಿಗೆ ಸಂಬಂಧ, A1 ಅವರು ರಾಯಚೂರಿಗೆ ಸಂಬಂಧ, ರಾಯಚೂರು ಹುಡುಗರು ಯಾಕೆ ಒಂದ್ಸಲ ಅವನ್ನ ಬೆದರಿಸಿದ್ರು, ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಬರಬೇಕಾಗಿದೆ. ಇದು SP ಅವರು ಬಹಳ ಸೂಕ್ಷ್ಮ ಇನ್ವೆಸ್ಟಿಗೇಷನ್. ಒಂದು ಕೇಸ್ ಕೊಟ್ಟಿರಪ್ಪ ಅದು ಕೊಟ್ಬಿಡ್ತಾರೆ, ಸ್ವಲ್ಪ ಉಳಿದಂತ ಕೆಲಸ ಯಾರು, ರಿಮೈನಿಂಗ್ ಕೆಲಸ, ಪ್ರೊಟೆಕ್ಷನ್ ಕೊಡಬೇಕಂತ ಕೆಲಸ ಯಾರು, ಅಲ್ಲಿ ಇನ್ನೂ ಘಟನೆ ನಡೀತಾವ, ಆ ಕೆಲಸ ಯಾರು. ಮತ್ತೆ ಇವತ್ತು ಕೂಡ ಸರ್ಕಾರದವರು ಎಲ್ಲಿ ನಮ್ಮ ಇದಕ್ಕೆ ಯಾವುದು ಎನ್ಫೋರ್ಸ್ಮೆಂಟ್ ಸೆಲ್ಗೆ ವಿಶೇಷವಾದಂಥ SP ಯಾರನ್ನ ಇನ್ಸ್ಪೆಕ್ಟರ್ ಕೊಟ್ಟಿಲ್ಲ, ಇನ್ನೊಬ್ರು ಕೊಟ್ಟಿಲ್ಲ, ಒಬ್ಬ ಸರ್ ಎಂಟೈರ್ ಡಿಸ್ಟ್ರಿಕ್ಟ್ ಅದು ಒಬ್ಬನೇ. ಅದಂಗೆ ಸಾಕೋದು ದಿವಸ 4 ಪ್ರಕರಣಗಳು ಇರ್ತಾವೆ. ಒಬ್ಬ ಮನುಷ್ಯ ಇಲ್ಲಿ ಇದ್ಕೊಂಡು ಹೆಂಗೆ ಸಾಧ್ಯ ಮಾಡ್ಲಿಕ್ಕದು? ಇದು ಸರ್ಕಾರ ವೈಫಲ್ಯ ಕೊಟ್ಟಿದ್ರೆ ಸರ್ಕಾರ ಬೇಕಾಬಿಟ್ಟಿ ಮಾಡಿರ್ತದ ಅಂತ ಅನ್ನೋದು ನಮಗೆ. ಸರ್ಕಾರ ಬೇಕಾಬಿಟ್ಟಿ ಮಾಡಿದ್ರೆ ಹೆಂಗಿರ್ತದೆ ಅಂತಂದ್ರೆ ಈ ಒಂದು ಈ ಪ್ರಕರಣದಲ್ಲಿ ಇದನ್ನೆಲ್ಲ ಕೂಡ ಗಮನಿಸಿ ನಾವು ಮಾತಾಡ್ತಾ ಇದ್ವಿ. ಆ ಕಾರಣಕ್ಕಾಗಿ ಬಹಳ ಸೀರಿಯಸ್ ಆಗಿ ಹೋಗಬೇಕು. ಮತ್ತೆ ಇದೇ ತಿಂಗಳು 23 ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವರಾಯ ಅಕ್ಕರಕಿ ಮಾತನಾಡಿ, ಭೂಮಾನಂದ ಕೊಲೆ ಘಟನೆ ಸಂಬಂಧಿಸಿದಂತೆ ಯಾರ ಹೆಸರನ್ನು ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಿಲ್ಲ. ಭೂಮಾನಂದ ಪತ್ನಿ ನೀಡಿರುವ ದೂರಿನಲ್ಲಿಯೇ ಭೀಮರಾಯ ಹದ್ದಿನಾಳ ಹೆಸರು ಇತ್ತು. ಭೂಮಾನಂದ ಕೊಲೆ ಮುನ್ನ ನಡೆದ ಅನೇಕ ರಾಜಿ ಸಂಧಾನ ಸಭೆಯಲ್ಲಿ ಭೀಮರಾಯ ಹದ್ದಿನಾಳ್ ಭಾಗಿಯಾಗಿದ್ದಾರೆ. ಕೊಲೆ ಮೊದಲ ಆರೋಪಿಯ ದೇವರಾಜ್ ಇವರ ಸಹೋದರನಾಗಿರುವ ಭೀಮರಾಯ ಹದ್ದಿನಾಳ್ ಸೇರಿ ಇತರರು ಎಂದು ದೂರಿನಲ್ಲಿ ದಾಖಲಾಗಿದ್ದು, ತನಿಖೆ ನಡೆದರೆ ಸತ್ಯಾಸತ್ಯತೆ ಬಯಲಾಗುತ್ತದೆ ಎಂದರು. 13 ಜನ ಇದ್ದದ್ರಾಗ 8ನೇ ನಂಬರ್ ಏನಪ್ಪ ಅಂದ್ರೆ ಭೀಮರಾಯ ಇದ್ದಾರೆ. ಇದಿದೆ ನನ್ನ ಹತ್ರ ಕಾಪಿ. 13 ಜನ ಇದ್ದಾರೆ. ಆ ನಂತರ ಮಾಡಿರೋಂಥದ್ದು 8 ಜನ. 8 ಜನ ಮಾಡಿದವರು ಕೂಡ ಅದೇ 8ನೇ ನಂಬರಿಗೆ ಭೀಮರಾಯ ಇದ್ದಾನೆ. ಪ್ರಚೋದಕನ ಕಾರಣಕ್ಕಾಗಿ ಅದ್ರ ಕೊನೆಯಲ್ಲಿ ತಗೊಂಡರು. ಅಂದ್ರೆ ಭೀಮರಾಯ ಏನಂದ್ರ ಈ ಜಗಳ ಏನಾಗಿದೆಯಲ್ಲ, ಈಗ ಸತ್ತಿರ್ತಕ್ಕಂಥ ಭೂಮಾನಂದ ಮತ್ತು ದೇವಪ್ಪನ ಜಗಳ ಆದಾಗ ಸುಮಾರು ನಮಗೆ ಗೊತ್ತಿದ್ದಂಗೆ 2-3 ಸಾವಿರ ಬಂದು ರಾಜ್ಯ ಪಂಚಾಯತ್ ಎಲ್ಲ ಮಾಡ್ಕೊಂಡು ಹೋಗಿದ್ದ ಮಾಡಿದ್ದಾನಂತ. ಬಂದು ಕೇಸಿ ಹಿಂಗೆಲ್ಲ ಮಾಡಬಾರ್ದು ಅಂತ ಸ್ಟೇಷನ್ದಾಗ ಕಳಿಸ್ಕೊಂಡು ಇದು ಮಾಡಿ ರಾಜ್ಯ ಪಂಚಾಯತ್ ಕೂಡ ಮಾಡ್ಕೊಂಡು ಹೋಗಿದ್ದಾನೆ ಬಂದು. ಇತ್ತೀಚೆಗೆ ಅವ್ರ ವೈಯಕ್ತಿಕ ಕಾರಣ ಸಂಪರ್ಕ ಯಾರೋ ಬಿಟ್ಟವರು ಗೊತ್ತಿಲ್ಲ. ಆದರೆ ನಾವು ಯಾರೋ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಹೊರಗಿನ ವ್ಯಕ್ತಿನ ತಂದು ಇದರೊಳಗಡೆ ಹಾಕ್ಕೊಡ್ತಾ ಇಲ್ಲ. ಸ್ವಂತ ಅಣ್ಣನೇ ಇರೋದ್ರಿಂದ ಅಲ್ಲಿರ್ತಕ್ಕಂಥ 3 ಜನ ಅಣ್ಣ ತಮ್ಮರವು. ನೀವು ಚಿಕ್ಕಪ್ಪನ MRHS ರಾಜ್ಯಾಧ್ಯಕ್ಷ ಶಿವರಾಯಕರಿಗೆ ನಾವೇನಂತೀವಿ, 3 ಜನ ಅಣ್ಣ ತಮ್ಮರಲ್ಲಿ ಇಡೀ ಕುಟುಂಬನ ನಿರ್ವಹಣೆ ಮಾಡತಕ್ಕಂಥದ್ದು, ಜವಾಬ್ದಾರಿ ವಹಿಸಿಕೊಡ್ತಕ್ಕಂಥದ್ದು, ಅವರಿಬ್ಬರು ತಮ್ಮನವ್ರು ಮದುವೆ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಭೀಮರಾಯ ಹದ್ದಿನಾಳ್ ಕುಟುಂಬದ ಹಿರಿಯ ಆಗಿರೋದ್ರಿಂದ ನಮಗೆ ಗೊತ್ತಿರಂಗ ದೇವದ್ರಲ್ಲಿದ್ದ ಎಣ್ಣೆ ತಕ್ಕೊಂಡಿದ್ದಾರೆ ಪ್ರಭು ಅಂತಕ್ಕಂಥ ಅವ್ರ ತಮ್ಮಗ ಆತನೇ ನಿರ್ವಹಣೆ ಮಾಡಿರೋದು ಗೊತ್ತು ನಮ್ಗೆ. ಹಂಗಾಗಿ ನಾವೇನಂತಿದೀವಿ ಅಂತ, ಒಂದು ಕುಟುಂಬದಲ್ಲಿ ಸಣ್ಣ ಜಗಳ ಆಗಿರ್ತದೆ, ಅವು ಓದ ಮಕ್ಕಳನ್ನ ಸಂಜೆ ಬಿಡ್ಲಾರ್ದಂಗೆ ಬರೆಸ್ತಾರೆ ಅವರು ಬಂದ ನಂತರ. ನಾವು ಮಾನವೀಯತೆ ದೃಷ್ಟಿಯಿಂದ ಸ್ವಂತ ಅವರು ತಮ್ಮನ್ನ ಪ್ರಭುರಾಯಿಗೆ ಕೂಡ ನಾವು ಸೇರಿಸಿಲ್ಲ. ನಾವು ಯಾಕೆ ಸೇರಿಸಲಿಲ್ಲ? ಅದ್ರ ಒಳಗಡೆ ಬರಲಿಲ್ಲ. ಅವ ಇದ್ದಾನ ಊರಲ್ಲಿ, ಅಲ್ಲಿಗೆ 1 ಕಿಲೋಮೀಟರ್ ದೂರ. ಅವನು ಪ್ರಭುರಾಯಿಗೆ ಸೇರಿಸಲಿಲ್ಲ. ಯಾಕೆ ಸೇರಿಸಿಲ್ಲ ಅಂದ್ರೆ ಅವನು ಆರಾಮಿದ್ದ ಮನುಷ್ಯಪ್ಪ, ಇದ್ರಾಗ ಬಂದಿಲ್ಲ, ಅವ್ನು ಯಾಕೆ ಸೇರಿಸ್ತಿಲ್ಲ? ಮಾನವೀಯತೆ ದೃಷ್ಟಿಯಿಂದ ನಾವು ಹೊರಗಡೆ ಇಟ್ಟಿದ್ದೀವಿ. ಬಟ್ ಈತನ ಯಾಕೆ ಸೇರಿಸಿದ್ವಿ ಅಂದ್ರೆ ಈ ಸಂಪರ್ಕಗಳು ಇದ್ದಾವ. ಮತ್ತೆ ಇದು ಮೊದಲನೇದಲ್ಲ, ಈ ಹಿಂದೆ ಕೂಡ ಸುಪಾರಿ ತಗೊಂಡು ಅವ್ನು ತಗೊಂಡು ಹೋಗಿ ರಾತ್ರಿ 12 ಗಂಟೆಗೆ ಎತ್ತಾಕೊಂಡು ಹೋಗಿ ಇದೇ ದೇವಪ್ಪ ಮುಂದೆ ನಿಂದಿರಿಸಿ ಅವ್ನು ಓಡಿಸಿ ಮತ್ತೆ ಬಿಡಿಸ್ಕೊಂಡು ರಾತ್ರಿ 12 ಗಂಟೆಗೆ ಬಂದು 2-3 ಘಟನೆಗಳಿದ್ದಾವೆ. ಇದು ಹಿಂದ್ಗಡೆ 2 ವರ್ಷದಿಂದ ಅವರು ಭೂಮಾನಂದ ಹೆಂಡತಿ ಅವರು ಕಂಪ್ಲೇಂಟ್ ಕೊಟ್ಟರು. ಅವರು ಏನ್ ಬರ್ದಿಲ್ಲ, ನೀವು ಸೇರಿಸಿದ್ರಿ. ನಾವು ಸರ್ ಅವ್ರು ಬರ್ದಿದ್ದು ಈಗ ಅವ್ರ ಹೆಣ್ಮಕ್ಳು ಬಂದು ಬರ್ದ್ರಲ್ಲ, ಅವ್ರ ಅಣ್ಣ ತಮ್ಮರು ನಾವ್ಯಾರು ಸರ್ ಸೇರ್ಸಕ್ಕ? ಅವ್ರ ತಮ್ಮನವ್ರು ಬಂದಿದ್ದಾರೆ, ಅಣ್ಣನವ್ರು ಬಂದಿದ್ದಾರೆ, 8 ಜನ ಇದ್ದಾರೆ. ಅವ್ರು ಕುಂತಿ ಹೇಳಿದ್ರೆ ನಮ್ಗೆ ಹೆಸರು ಗೊತ್ತು, ನನಗೇನು ಗೊತ್ತು? ನೀನ್ ಬಂದಿರ್ತಿದೆ, ಅವ್ರ ಹೆಸರು ಗೊತ್ತಾಗತ್ತ? ಅವ್ರು ಕುಂತಿ ಹಿಂಗಿದೆಯಪ್ಪ, ಅವ್ರ ಹೇಳ್ತಿ ಕುಂತ್ಕೊಂಡ್ಕೆ ಹಿಂಗಿದೆ ಅಂದಾಗ 13 ಬರ್ದಿದ್ರು. 13 ಬರೆದ ನಂತರ ಫೈನಲ್ ಮಾಡೋ ಕಾಲಕ್ಕೆ 8 ಹೆಸರಾಗ್ಯಾವ. 8 ಹೆಸರಾದಾಗ 13 ಬರೆದಾಗಲೂ ಭೀಮರಾಯ 8ನೇ ನಂಬರ್ಗಿದ್ದ. 8 ಮಂದಿ ಉಳಿದಾಗಲೂ ಕೂಡ 8ನೇ ನಂಬರ್ಗೆ ಉಳ್ಕೊಂಡನಂತ. ಸೇರ್ಸರ್ ಅನ್ನೋದು ಮಾತ್ರ ಸುಳ್ಳು. ಮಧ್ಯದಲ್ಲಿ ತಗೊಂಡು ಸೇರ್ಸರ್ ಅನ್ನೋದಾದಲ್ಲ, ಅದು ಶುದ್ಧ ಸುಳ್ಳು. ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡ ರವೀಂದ್ರನಾಥ ಪಟ್ಟಿ ಮಾತನಾಡಿ,
ಪರಿಶಿಷ್ಟ ಜಾತಿ ವ್ಯಕ್ತಿ ಕೊಲೆಯಾದರೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಸಮಿತಿ ಸದಸ್ಯರು ಯಾರೂ ಭೇಟಿ ನೀಡಿಲ್ಲ. ಜಿಲ್ಲಾಧಿಕಾರಿಗಳು ಸಹ ಭೇಟಿ ನೀಡಿಲ್ಲ. ಜಿಲ್ಲೆಯಲ್ಲಿ ಪರಿಶಿಷ್ಟರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಕ್ಕೆ ತಡೆಯೇ ಇಲ್ಲದಂತಾಗಿದೆ. ಭೂಮಾನಂದ ಕೊಲೆ ಘಟನೆ ಸಮಗ್ರ ತನಿಖೆ ನಡೆಯಲಿರುವ ಹೋರಾಟದಲ್ಲಿ ಸಮುದಾಯದ ಎಲ್ಲ ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಒಂದು ಪ್ರಕರಣದ 2 FIR ಮಾಡಕ್ ಬರಂಗಿಲ್ಲ. CRPC ಅಲ್ಲಿ IPC ಅಲ್ಲಿ ಮ್ಯಾನ್ಯುವಲ್ ಅಲೋ ಇಲ್ಲ. ಒಂದೇ ಕಂಪ್ಲೇಂಟ್ ಮಾಡಬೇಕು. ಅದರಲ್ಲಿ ಹೇಳ್ತಿ ಗೌರವ ಮಾಡೋ ಕಂಪ್ಲೇಂಟ್ ಅಲ್ಲಿ A8 ಅವ್ರಿಗೆ ನನಗೆ ಬೇಕಿದ್ರೆ FIR CRPC ಪ್ರಕಾರ ಒಂದು FIR ಒಂದೇ ಸಲ ಮಾಡಬೇಕಾಗ್ತದೆ. ಮತ್ತೆ ಸೇರಿಸಬೇಕಾದ್ರೆ ಫರ್ದರ್ ಸ್ಟೇಟ್ಮೆಂಟ್ ಇಲ್ಲ ಸರ್. ಈಗ ಕಂಪ್ಲೇಂಟ್ ಕಾಪಿ ನಾವು ನೋಡಿದ್ದೇವೆ. ಪ್ರಕರಣದಲ್ಲಿ ಈ ಸಂದರ್ಭದಲ್ಲಿ MR ಬೇರಿ, ಹೇಮರಾಜ್ ಹಸ್ಕಿಹಾಳ್, ಈರಣ್ಣ, ಶ್ರೀನಿವಾಸ್ ಕೊಪ್ಪರ್, ಅಂಬಣ್ಣ ಆರೋಲಿ, ವಿಶ್ವನಾಥ್ ಪಟ್ಟಿ, ಜಯಭೀಮ್ ಸೇರಿದಂತೆ ಅನೇಕರಿದ್ದರು. ಕೃಷಿ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಹೊರಡಿಸಲಾಗಿದ್ದ ಅಧಿಸೂಚನೆ ರದ್ದುಗೊಂಡಿದ್ದು, ಸರ್ಕಾರ ರಚಿಸಿರುವ ತಜ್ಞರ ಸಮಿತಿಯಲ್ಲಿ ರಾಯಚೂರು, ಶಿವಮೊಗ್ಗ ಸೇರಿ ಇತರೆ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ವಿದ್ಯಾರ್ಥಿ ಮುಖಂಡರನ್ನು ಸಮಿತಿಯಲ್ಲಿ ಸೇರ್ಪಡೆ ಮಾಡದೇ ಇರುವುದನ್ನು ವಿರೋಧಿಸಿ ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಗಸ್ಟ್ 19ರಂದು 24 ಗಂಟೆ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ KEAದಿಂದ ನಿಗದಿಯಾಗಿದ್ದ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಆದರೆ ತಜ್ಞರ ಸಮಿತಿಯಲ್ಲಿ ಬೆಂಗಳೂರು, ಧಾರವಾಡ ಕುಲಪತಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ರಾಯಚೂರು, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಸೇರ್ಪಡೆ ಮಾಡಬೇಕು. ಕೃಷಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ವಿರೋಧಿಸಿ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ ಎಂದರು. ವಿದ್ಯಾರ್ಥಿ ಮುಖಂಡ ಅಂಕೇಶ್ ಮಾತನಾಡಿ, ರಾಜ್ಯ ಸರ್ಕಾರ ಕೃಷಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಪರೀಕ್ಷೆ ಮುಂದೂಡಿದೆ. ಆದರೆ ತಜ್ಞರ ಸಮಿತಿಯಲ್ಲಿ ರಾಯಚೂರು, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿಲ್ಲ. ಅವೈಜ್ಞಾನಿಕ ನಿಯಮಗಳ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಕೂಡಲೇ ಆದೇಶ ಹಿಂಪಡೆದು ಹೊಸದೊಂದು ತಜ್ಞರ ಸಮಿತಿ ರಚಿಸಬೇಕು. AO ನೇಮಕಾತಿಯಲ್ಲಿ BTech ಬಯೋಟೆಕ್ನಾಲಜಿ ನೇಮಕಾತಿ ಕೈಬಿಡಬೇಕು. ಕೃಷಿ ಖಾಸಗೀಕರಣ ನಿಲ್ಲಿಸಿ ಖಾಸಗಿ ಕಾಲೇಜುಗಳ ಅನುಮತಿ ರದ್ದುಪಡಿಸಬೇಕೆಂದರು. 4 ವರ್ಷ ಬೋಧನೆ ಪಡೆತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಆದ ಕಾರಣ ನಮ್ಮ ಕರ್ನಾಟಕ ಸಂಘಟನೆಯ ವತಿಯಿಂದ, ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. 19ನೇ ತಾರೀಕಿನಂದು ಉಪವಾಸ ಸತ್ಯಾಗ್ರಹದಿಂದ ಹೋರಾಟವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪರವಾಗಿ ಏನು ಬೇಡಿಕೆಗಳು ಇಟ್ಟಿದ್ದಾರೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಆ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದೆ ಹೋದರೆ ನಾವು ಹಂತವಾಗಿ ಹೋರಾಟಗಳನ್ನು ಪ್ರಾರಂಭಿಸಬೇಕಾಗುತ್ತದೆ. ಬೇರೆ ಬೇರೆ ವ್ಯಾಸಂಗ ಮಾಡಿದವರಿಗೆ 1 ವರ್ಷ ಕೋರ್ಸನ್ನು ಕೊಟ್ಟು ಇವರಿಗೆ ಹುದ್ದೆಯಲ್ಲಿ ಕೂಡ ಒಂದು ಬೇರೆಯವ್ರಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ಯಾವ ಕೃಷಿ ಇಲಾಖೆಯಲ್ಲಿ 945 ಹುದ್ದೆಗಳ ನೇಮಕಾತಿ ಆಗಬೇಕಾಗಿತ್ತು. ಅದು ಅವೈಜ್ಞಾನಿಕವಾಗಿ ಆಗ್ತಾ ಇದೆ. ಅದನ್ನು ಕೂಡಲೇ ರದ್ದುಗೊಳಿಸಬೇಕು. ಅದಕ್ಕೆ ಸಂಬಂಧಪಟ್ಟ BSc ಆಗಲಿ 4 ವರ್ಷ ಪದವಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು, ಬೇರೆಯವರಿಗೆ ಕೊಡಬಾರ್ದು ಅಂತೇಳಿ ನಾವು ಹೋರಾಟವನ್ನು ಉಪವಾಸ ಸತ್ಯಾಗ್ರಹದ ವತಿಯಿಂದ ಮತ್ತು ಕೃಷಿ ಸಚಿವರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ಮಾಡೋದೇನು ಅಂದರೆ, ಈಗ ಆಲ್ರೆಡಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ನಡೀತಾ ಇದ್ದ ಸಂದರ್ಭದಲ್ಲಿ ನಮ್ಮ ಡಿಮ್ಯಾಂಡ್ಗಳಿಗೆ ಒಪ್ಕೊಂಡು ಅವರು ಪುನಃ ಹೋದ್ಮೇಲೆ ಮತ್ತೆ ಒಂದೇ ಡಿಮ್ಯಾಂಡ್ನ ಎಕ್ಸಾಮನ್ನು ಮಾತ್ರ ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತು ಬೇರೆ ಯಾವುದು ಬೇಡಿಕೆಗಳನ್ನು ಈಡೇರಿಸಿದ ಕಾರಣ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಒಂದೇ ದಿವಸ ಒಂದು ಎಚ್ಚರಿಕೆ ಧನ್ಯವಾದ ಹೇಳ್ತೀನಿ ಸರ್.
ಅವರು ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ಒಂದು ರಾಜ್ಯಾಧ್ಯಕ್ಷರು. ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ಮ ಈ ಹೋರಾಟಕ್ಕೆ ನಾವು ಫ್ರೀಡಮ್ ಪಾರ್ಕ್ ಹೋಗಬೇಕು ಅಂದಾಗ ಅವತ್ತು ಸೇಮ್ ಡೇ ಸರ್ 5ನೇ ತಾರೀಕಿಗೆ ಮಧ್ಯಾಹ್ನನೇ ಅವರು ಬಸ್ ಡಿಪೋ ಕಾಲ್ ಮಾಡಿ KSRTC ಬಸ್ ಬುಕ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಹೋಗಿ ಅವರಿಂದ ಆರ್ಥಿಕ ಸಹಾಯವಾಗಿರ್ಬೋದು, ಆಮೇಲೆ ಫುಡ್ಡು, ವಾಟರ್ ಬಾಟಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ನಾವು ಅವರಿಗೆ ಧನ್ಯವಾದ ಹೇಳ್ತೀವಿ. ಯಾಕಂದರೆ ವಿದ್ಯಾರ್ಥಿಗಳು ಸರ್ ನಾವು ನಮ್ಮ ಬೆಂಬಲಕ್ಕೆ ಈ ಥರ ಸಂಘಟನೆಯವರು ಈ ಥರ ಮುಖಂಡರು ನಿಂತ್ಕೊಂಡಾಗ ಈಗ ನಮ್ಮ ಯಶಸ್ಸು ಸಿಕ್ಕಿದ್ದಾರೆ ಸರ್. ಫ್ರೀಡಮ್ ಪಾರ್ಕಲ್ಲಿ ಹೋದಾಗ ನಮಗೆ ಭರವಸೆ ಸಿಕ್ಕಿದೆ. ನಮ್ಮ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಆಗಿದೆ ಸರ್. ಸೊ ಇದಕ್ಕೋಸ್ಕರ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ನೀವೆಲ್ಲ ದೇವರುಗಳು ಸರ್ ನಮ್ಮ ಪಾಲಿಗೆ. ಯಾಕಂದರೆ ಈಗ ಇದು ಸುದ್ದಿಯ ಜಗತ್ತು ಸರ್. ಇದು ನಾವು ಮಾತಾಡೋದು ನಮ್ಮ ಕಷ್ಟಗಳು ಯಾವಾಗ ಅದು ಸುದ್ದಿ ಆಗುತ್ತಲ್ಲ ಅವಾಗೇ ನಮಗೆ ನ್ಯಾಯ ಸಿಗುತ್ತೆ ಸರ್. ಆ ಥರ ನೀವು ಸುದ್ದಿ ಮಾಡೋದಕ್ಕೆ ಪೇಪರಲ್ಲಿ ಹಾಕೋದಾಗಿರ್ಬೋದು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಿರ್ಬೋದು, ನೀವು ನಮ್ಗೆ ತುಂಬ ಸಹಾಯ ಮಾಡಿದ್ದೀರಿ ಸರ್. ಅದಕ್ಕೋಸ್ಕರ ನಿಮ್ಗೆ ಕೋಟಿ ಧನ್ಯವಾದಗಳು ಹೇಳ್ತೀವಿ ಸರ್. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ನನ್ನ ಮೇಲೆ ಪ್ರೊಟೆಸ್ಟ್ ಮಾಡಿದ್ದೀವಿ ಸರ್. ಹೋಗಿ ಅವತ್ತು ನಮ್ಮ ಸನ್ಮಾನ್ಯ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬಂದಿದ್ದರು ಸರ್. ಅವರೇನು ಹೇಳಿದರು, ಆಯಿತು ನಾವು ಈ ಪರೀಕ್ಷೆನ ನಾವು ಕೂಡಲೇ ತಡೆಹಿಡಿದ್ದೀವಿ. ಆಮೇಲೆ ನಿಮ್ದು ಎಷ್ಟು ಡಿಮ್ಯಾಂಡ್ಸ್ 6 ಡಿಮ್ಯಾಂಡ್ಸ್ ಇದಾವೆ ಸರ್. ಒಂದು ಮೊದಲನೇ ಡಿಮ್ಯಾಂಡ್ ಯಾವುದು ಅಂದರೆ ರೈತರ್ ಖಾಸಗಿ ಕಾಲೇಜ್ ಅವರಿಗೆ ಈ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಅವಕಾಶ ಕೊಟ್ಟಿದ್ದಲ್ಲ, ಅವರಿಗೆ ICAR ಮಾನ್ಯತೆ ಇಲ್ಲ ಅಕಾರ್ಡಿಂಗ್ ಟು CN ಅವರು. ಸೊ ಅವ್ರನ್ನ ಹೊರಗೆ ಇಡಬೇಕು ಸರ್ ಅಂತ ಹೇಳಿದ್ದೀವಿ. ಒಂದೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು BE ಬೈಟೆಕ್ ಸರ್. ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ ಸರ್. ಇಂಜಿನಿಯರಿಂಗ್ ಮಾಡಿದವರಿಗೆ ಅಗ್ರಿಕಲ್ಚರ್ ಆಫೀಸರ್ನ ಪೋಸ್ಟ್ ಟೆಕ್ನಿಕಲ್ ಪೋಸ್ಟ್ ಸರ್. ಅದು ನಾವು ರೈತರಿಗೆ ಈ ಬೆಳೆಗಳು ಯಾವ ಥರ ಬೆಳಿಬೇಕು, ಬೀಜಗಳು ಯಾವ ಥರ ನಾವು ಬಿತ್ತಬೇಕು, ಮತ್ತು ಈಗ ರೋಗಗಳು, ಕೀಟಗಳು, ಮತ್ತು ಯಾವ ಥರ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಶಿವಪ್ಪ, ರೋಹನ್, ಯುವರಾಜ್, ಶ್ರೀಧರ್, ಸದಾನಂದ್ ಸೇರಿದಂತೆ ಅನೇಕರು. ಈಗ ಜಾಹೀರಾತು. KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮ್ ರಾಯಚೂರ್ ಮಂದಿ ಏನನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿ ಆಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರ್ ಒಳಗೆ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ
ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್, EMI ಆಫರ್ ಬ್ಯಾನ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ, ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 974216081. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 12ನೇ ಶತಮಾನದಲ್ಲಿ ಮನುಷ್ಯರನ್ನು ಪಶುಗಿಂತ ಕೀಳಾಗಿ ಕಾಣುವ ಸಂದರ್ಭದಲ್ಲಿ ಬಸವಣ್ಣನವರು ಮಾನವ ತತ್ವವನ್ನು ಸಾರಿದ ಮಹಾ ಮಾನವತಾವಾದಿ, ಕಾಯಕಯೋಗಿ, ಕಾಯಕ ತತ್ವದಿಂದ ದಾಸೋಹವನ್ನು ಕೃತ್ಯ ಕಾಯಕದ ಕುರಿತು ಸಮಾಜಕ್ಕೆ ಸಾರಿದ ಮಹಾನ್ ಸಾಧಕ. ಬಟ್ಟೆಯ ಮಾಸಿದೊಡೆ ಮಡಿವಾಳ ಬಟ್ಟೆ ಶುಭ್ರ ಮಾಡುವನು, ಮನವು ಮಾಸಿದೊಡೆ ಏನು ಮಾಡುವೆ ಎನ್ನುವ ಪ್ರಶ್ನೆಗೆ ಬಂದಾಗ ಇಂತಹ ಶರಣರ ಚಿಂತನೆ ಗೋಷ್ಠಿಗಳಿಂದ, ವೈಚಾರಿಕತೆ, ಜ್ಞಾನ ನುಡಿಗಳಿಂದ ಮಾಸಿದ ಮನವನ್ನು ತೊಳೆಯಬಹುದಾಗಿದೆ ಎಂದು ಖ್ಯಾತ ವೈದ್ಯರಾದ ಡಾಕ್ಟರ್ ನಾಗರಾಜ್ ಬಾಲ್ಕಿ ಅವರು ರಾಯಚೂರು ನಗರ ಮಾರುತಿನಗರ ಬಡಾವಣೆಯ ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಅಮಾವಾಸ್ಯೆ ನಿಮಿತ್ತವಾಗಿ ಆಯೋಜಿಸಿದ 57ನೇ ಶರಣರ ಚಿಂತನೆ ಶಿವಾನುಭವ ಗೋಷ್ಠಿಯ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಆವರಣ ನಮ್ಮ ಜೀವನದಲ್ಲಿ ಪ್ರಶಾಂತತೆಯನ್ನು, ಮಾನಸಿಕ ನೆಮ್ಮದಿಯನ್ನು ತರುವ ವಾತಾವರಣ ಇದಾಗಿದ್ದು, ಇಂತಹ ನಗರ ಪ್ರದೇಶದಲ್ಲಿ ಎಲ್ಲರನ್ನೂ ಸೇರಿಸಿ ಜೀವನದ ಬದುಕಿನಲ್ಲಿ ನಮ್ಮ ಪಾತ್ರವೇನು, ನಾನು ಯಾರು ಎನ್ನುವ ಪ್ರಶ್ನೆಗಳಿಗೆ ಉಪನ್ಯಾಸಗಳಿಂದ ಉತ್ತರ ನೀಡುತ್ತಾ ನೈತಿಕ ಜೀವನ ಸಾಗಿಸುವ ಮಾರ್ಗವನ್ನು ತೋರುವ ಮಾರ್ಗ ಅದ್ಭುತವಾಗಿದೆ ಎಂದು ತಿಳಿಸಿದರು. ಅಂದಿನ ಅನುಭವ ಮಂಟಪ ಇಂದಿನ ಸಂವಿಧಾನವಾಗಿದೆ. ಅನುಭವ ಮಂಟಪದಲ್ಲಿ ಎಲ್ಲಾ ಶರಣರು ತಮ್ಮ ತಮ್ಮ ಕಾಯಕ ಮಾಡುತ್ತಾ ಒಂದು ಕಡೆ ಸೇರಿ ಚರ್ಚೆ ಮೂಲಕ ವಚನಗಳನ್ನು ಬರೆದು, ಇಂದಿನ ದಿನಮಾನಗಳಲ್ಲಿ ಕೌಟುಂಬಿಕ ಕಲಹಗಳು ಜಾಸ್ತಿಯಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತುತ್ತಿದ್ದಾರೆ. ಕುಟುಂಬದ ಹಿರಿಯರು ಕಿರಿಯರು ವಿಚಾರ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆ ಕುಟುಂಬದಲ್ಲಿ ಇದ್ದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು. ಇಂದಿನ ಟಿವಿ ಮಾಧ್ಯಮ ಧಾರಾವಾಹಿಗಳಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳು ನೋಡುವ ಹೆಣ್ಣು ಮಕ್ಕಳು ಅಲ್ಲಿಂದ ಹೊರಬರಬೇಕಾಗಿದೆ. ಏಕೆಂದರೆ ಟಿವಿಯಲ್ಲಿ ಬರುವ ಧಾರಾವಾಹಿಗಳು ನಮ್ಮ ಕುಟುಂಬಗಳನ್ನು ದೂರ ಮಾಡುತ್ತಿವೆಯೇ, ನಮ್ಮನ್ನು ಒಂದುಗೂಡಿಸುತ್ತಿಲ್ಲ. ಇದರಿಂದ ಸಮಯ ವ್ಯರ್ಥ ಹಾಗೂ ನಮ್ಮ ಮಾನಸಿಕ ನೆಮ್ಮದಿ ಹಾಳು ಮಾಡುತ್ತವೆ. ಹಾಗಾಗಿ ನಾವು ಇಂತಹ ಶಿವಾನುಭವ ಗೋಷ್ಠಿಯಲ್ಲಿ ಉಪನ್ಯಾಸಕರು ಹೇಳುವ ವಿಷಯಗಳನ್ನು ಕೇವಲ ಇಲ್ಲಿ ಆಲಿಸಿ ಹೋದರೆ ಸಾಲದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಒಂದು ಒಗ್ಗಟ್ಟು ಮೋಸ್ಟ್ಲಿ ಹಲವು ರೈತರಲ್ಲಿ 2-3 ಕಾಲನಿಗಳು ಇರ್ಬೋದು. ನಿಮ್ಮಂಗೆ ಎಲ್ಲ ಕಾರ್ಯಕ್ರಮಕ್ಕೆ ಈ ಟೈಪ್ ಒಳ್ಳೆ ಸ್ಟ್ರೆಂತು ಮತ್ತು ಎಲ್ಲ ವಾಸ ಮಾಡ್ತಾ ಇರುವಂಥ ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಇಷ್ಟು ಒಂದು ಒಳ್ಳೆ ಅಟೆಂಡೆನ್ಸ್ ಕೊಡೋದು ದುರ್ಲಭ. ಇವತ್ತೇನು ಬಂದಿದೆ ನೀವು ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಪೂರ್ವಕ ಧನ್ಯವಾದಗಳು. ಬಂದಿದ್ದ ಕಾರ್ಯಕ್ರಮದಲ್ಲಿ 3 ಸಂಗತಿ ಕಾಣಿಸುತ್ತೆ ಎವ್ರಿ ಟೈಮ್. ನಾನು ಭಾಳ ಟೈಮ್ ತೊಗೊಂಡಿಲ್ಲ, ಯಾಕಂದರೆ ನಾನು ಸಂತ ಶಿಟ್ನಾಳು ಶ್ರೀಫರ ಏನು ಸಣ್ಣವರಿದ್ದಾಗ ನೋಡಿ ಬೆಳೆದಂಥವ್ರು, ಅವರ ಒಂದು ಉಪನ್ಯಾಸ ಕೇಳೋದಕ್ಕೆ ನಾನು ಕಾತರಾಗಿ ಕುಂತಿದ್ದೇನೆ. ಒಂದನೇ ವಿಷಯ ಏನಪ್ಪ,
ಧರ್ಮದ ಬಗ್ಗೆ ನಾವು ಧರ್ಮ ಜಾಗರಣ ಸಲುವಾಗಿ ನಾವೆಲ್ಲ ಇದೆಲ್ಲ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಹೇಳ್ತಾ ಇದ್ದಾರೆ ಎರಡು ಒಂದು ಇಂಪಾರ್ಟೆಂಟ್ ಏನು, ಧರ್ಮ ರಕ್ಷಿತೋ ರಕ್ಷಿತೆ ಅಂತ ಅನ್ನೋದು, ಇನ್ನೊಂದು ಯಥೋ ಧರ್ಮ ತಥಾ ಜೀವ. ಇವೆರಡು ಏನು ನಾವೇನು ಮಾಡಿದ್ವಿ, ಧರ್ಮದಿಂದನೇ ಜೀವನ, ಜೀವನದಿಂದನೇ ಸೇವಾ, ಸೇವಾದಿಂದನೇ ಮುಕ್ತಿ. ಏನು ಇವತ್ತು ನಿಮಗೆ ಏನು ಗುಡಿಯಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಒಂದು ಮುಕ್ತಿ ಕಡೆ ಕರ್ಕೊಂಡು ಹೋಗೋ ಒಂದು ಕೆಲಸ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಇದೊಂದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಇನ್ನು ಮುಂದೆ ಬಂದ ದಿವಸ ಕಾರ್ಯಕ್ರಮದಲ್ಲಿ ಶರಣರ ಆಧ್ಯಾತ್ಮಿಕ ಚಿಂತನೆಗಳ ಕುರಿತು ಶ್ರೀ ರಾಜು ಶರಣರು ರಾಯಚೂರು ಇವರು ಉಪನ್ಯಾಸ ನೀಡಿ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳದೆ ಜನರ ಒಳಿತಿಗಾಗಿ ದೀನದಲಿತರ ಬಡವರ ಕಣ್ಣೀರು ಒರೆಸುವಲ್ಲಿ ಸಿಗುವ ಜೀವನ ಆನಂದ ಇನ್ಯಾವುದರಲ್ಲಿ ಸಿಗುವುದಿಲ್ಲ ಎಂದು ಮಾರ್ಮಿಕವಾಗಿ ನುಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಮತ್ತೊಂದು ಅದ್ಭುತವಾದಂತಹ ಕಾರ್ಯ, ಪವಿತ್ರವಾದಂತಹ ಕಾರ್ಯ, ನಾಡಿಗೆ ಉಪಕಾರ ಆಗುವಂತಹ ಕಾರ್ಯವನ್ನು ಅವರು ಏನು ಮಾಡಿದರು ಅಂತಂದರೆ, ಪ್ರತಿದಿನ ಸಾಯಂಕಾಲ ತಾವೆಲ್ಲ ಹೇಗೆ ಇಲ್ಲಿ ಕೂತಿರಲ್ಲ, ಎಲ್ಲ ಹೇಗೆ ಸೇರಿರಲ್ಲ, ಹಾಗೆ ಎಲ್ಲ ಶರಣರು ಒಂದು ಕಡೆ ಸೇರ್ತಾ ಇದ್ರು, ಸೇರಿ ಅನುಭವ ಮಾಡ್ತಾ ಇದ್ರು. ಏನು ಅನುಭವ ಅಂತಂದರೆ, ಒಂದಿಷ್ಟು ಬದುಕನ್ನ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ರು. ನಾನು ಯಾರು, ಸುತ್ತಮುತ್ತಲಿರುವಂತಹ ಈ ಜಗತ್ತು ಏನು, ಇದೆಲ್ಲದಕ್ಕೂ ಈಗ ಕಾರಣನಾಗಿ ನಿಂತಾನಲ್ಲ, ಆಧಾರಭೂತನಾಗಿ ನಿಂತಾನಲ್ಲ, ಆ ಪರಮ ಶಕ್ತಿ, ಆ ಪರಮಾತ್ಮ ಯಾರು, ಈ ವಿಷಯಗಳನ್ನು ಕುರಿತು ಚಿಂತನೆಯನ್ನು ಮಾಡಿದರು. ಎಷ್ಟು ಅದ್ಭುತ ಕಾರ್ಯವೇ ಇದು. ಬೇಕು ಮನುಷ್ಯನಿಗೆ ಅನುಭವ, ಚಿಂತನೆ, ಸತ್ಸಂಗ, ಇದು ಮನುಷ್ಯನ ಬದುಕಿಗೆ ಅವಶ್ಯಕತೆ ಅದ. ಬರೇ ಸಂಪತ್ತಷ್ಟೇ ಸಾಲದು ನಮ್ಮ ಬದುಕಿಗೆ, ಬರೇ ಅಧಿಕಾರ ವೈಭವಗಳಷ್ಟೇ ಸಾಲದು ನಮ್ಮ ಬದುಕಿಗೆ. ನಮ್ಮ ಬದುಕಿಗೆ ಏನಾದರೂ ಪ್ರಮುಖವಾಗಿ ಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಶರಣರ ನುಡಿಗಳನ್ನು ಮೆಲುಕು ಹಾಕುವಂಥ ಕಾರ್ಯ, ಮೆಲುಕು ಹಾಕುವಂಥ ಕಾರ್ಯ. ಇಲ್ಲದೆ ಹೋದರೆ ಏನಾಗ್ತದೆ ನಮ್ಮ ಬದುಕು, ಹಾಗೆ ಮಾಡದೆ ಹೋದರೆ ಏನಾಗ್ತದೆ? ಆಹಾರ ನಿದ್ರಾ ಭಯಮೈಥುನಂಚ ಸಮಾನವೇತತ್ ಪಶುಭಿನ್ನರಾಣ ಹೇಳ್ತಾರೆ ಒಬ್ಬರು ಜ್ಞಾನಿಗಳು. ಆಹಾರ ನಿದ್ರಾ ಭಯಮೈಥುನಂಚ ಸಮಾನವೇತತ್ ಪಶುಭಿನ್ನರಾಣ ಧರ್ಮೋ ಹಿತೇಶ ಮಧಿಕೋ ವಿಶೇಷ ಧರ್ಮೇನ ಹೀನ ಪಶುಭಿರ್ ಸಮಾನ. ಮನುಷ್ಯನೇ ಇಷ್ಟು ಅದ್ಭುತವಾದಂತಹ ಮನುಷ್ಯ ಜನ್ಮವನ್ನು ನೀನು ತಗೊಂಡು. ಪೂಜ್ಯ ಶ್ರೀ ಅಭಿನವ ರೇಣುಕಾ ಶಾಂತಮಲ್ಲ ಮಹಾಸ್ವಾಮಿಗಳು ಕಿಲೆ ಬೃಹನ್ಮಠ ನಿಲಗಲ್ ಇವರು ಆಶೀರ್ವಚನ ನೀಡಿ, ಕಳೆದ 57 ತಿಂಗಳುಗಳಿಂದ ನಿರಂತರವಾಗಿ ಶರಣರ ಚಿಂತನೆ ಗೋಷ್ಠಿಗಳನ್ನು ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ. ಶರಣರ ವಿಚಾರಗಳನ್ನು ತಿಳಿದುಕೊಂಡಾಗ ಮನಸ್ಸಿಗೆ ನೆಮ್ಮದಿ, ಶಾಂತಿಯುತ ಜೀವನ ನಡೆಸಲು ಸಹಾಯವಾಗುತ್ತದೆ. ಕಾಯಕದಿಂದ ಬಂದ ಹಣದಲ್ಲಿ ಸ್ವಲ್ಪ ಹಣವನ್ನು ದಾಸೋಹಕ್ಕೆ ಬಳಸಬೇಕು. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಹಸ್ತ ಚಾಚಬೇಕು. ಅಂದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಇಂಥ ಶರಣರ ಚಿಂತನೆಗಳನ್ನು ಹಮ್ಮಿಕೊಂಡು ಬರುತ್ತಿರುವ ಸೇವಾ ಸಮಿತಿಯ ಕಾರ್ಯ ಮೆಚ್ಚುವಂತಹದ್ದು ಎಂದರು. ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ನಾವೆಲ್ಲರೂ ಹೇಗೆ ಬದುಕಬೇಕು ಅಂತ ಅಂದ್ಕೊಳ್ತೀವಿ ಅಂದರೆ, ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬೇಕು ಅಂತ ನಾವೆಲ್ಲ ಅಂದ್ಕೊಳ್ತೇವೆ. ಯಾರಾದ್ರೂ ದುಃಖಿ ಆಗ್ಬೇಕಂತ ಅನ್ಕೊಂಡಿರೇನ? ಇಲ್ಲ. ನಮ್ಮೆಲ್ಲರ ಆಸೆ, ಇಚ್ಛೆ ಏನದ ಅಂತ ಕೇಳಿದ್ರೆ ನಾವೆಲ್ಲ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬೇಕು ಅಂತದೆ. ಹಾಗಾದ್ರೆ ಏನು ಮಾಡಬೇಕು ಮನುಷ್ಯ? ಏನು ಮಾಡಬೇಕು ಅಂತ ಕೇಳಿದ್ರೆ, ನೀವು ಈ ದೇವಸ್ಥಾನಕ್ಕೆ ಬರ್ತೀರಿ. ದೇವಸ್ಥಾನಕ್ಕೆ ಬಂದಾಗ ಕೈಯಲ್ಲಿದ ಹರಳಿದ ಹೂ ಹಿಡ್ಕೊಂಡು ಒಳಗಡೆ ಬಾಡಿದ ಮನಸ್ಸು ಇಟ್ಕೊಂಡ್ಬಂದ್ರೆ ದೇವರಿಗೆ ಸಂತೋಷ ಆಗೋದಿಲ್ಲ. ದೇವರು ಏನು ಬಯಸ್ತಾನೆ ಅಂತ ಕೇಳಿದ್ರೆ, ದೇವಸ್ಥಾನಕ್ಕೆ ಬಂದಾಗ ಕೈಯಲ್ಲಿರುವ ಹೂಗಳು ಬಾಡಿರ್ಲಿ. ನೀವು ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ಹೃದಯ ಕಮಲ ಅರಳಿತ್ತು ಅಂತಂದ್ರೆ ದೇವರದ ಬಯಸ್ತಾನೆ. ನಾವು ಹಾಗೆ ಬದುಕಬೇಕಾಗ್ತದೆ. ಹಾಗೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಮನುಷ್ಯ ಅಂತಂದ್ರೆ, ಬಹಳ ಏನು ಮಾಡುವಂತ ಅಗತ್ಯ ಇಲ್ಲ. ನಮ್ಮ ಜೀವನದೊಳಗ 2 ಸತ್ಯಗಳದಾವು. ಅವು ಯಾವುವು ಅಂತ ಕೇಳಿದ್ರೆ, ಒಂದು ವಾಸ್ತವಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ನಿಮಗೆಲ್ಲ ತಿಳಿಯೋ ತರ ಹೇಳೋದಾದ್ರೆ, ವ್ಯಾವಹಾರಿಕ ಸತ್ಯ ಅದು ಇರೋದೊಂದು ರೀತಿ, ಕಾಣೋದೊಂದು ರೀತಿ, ಹೋಗೋದೊಂದು ರೀತಿ. ವಾಸ್ತವಿಕ ಸತ್ಯ ಅದು ಯಾವಾಗ್ಲೂ ಒಂದೇ ರೀತಿ ಆಗ್ತದೆ. ನಿಮ್ಗೆಲ್ಲ ತಿಳಿಯೋ ತರ ಹೇಳೋದಾದ್ರೆ, ನಮ್ಮ ಮನೆಯೊಳಗ ನಮ್ಮ ಮಕ್ಕಳ ಹುಟ್ಟುಹಬ್ಬವನ್ನ ನಾವೆಲ್ಲ ಆಚರಣೆ ಮಾಡ್ತೇವೆ.
1 ವರ್ಷದ ಹುಟ್ಟುಹಬ್ಬ, 2 ವರ್ಷದ ಹುಟ್ಟುಹಬ್ಬ, 5 ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತೇವೆ. ನನ್ನ ಮಗ 5 ವರ್ಷ ದೊಡ್ಡವನಾದ ಅಂತ ಸಂತೋಷ ಪಡ್ತೀನಿ. ನನ್ನ ಮಗ 5 ವರ್ಷ ದೊಡ್ಡವನಾದ ಅಂತ ಸಂತೋಷ ಪಡೋದು ಇದು ವ್ಯಾವಹಾರಿಕ ಸತ್ಯ. ಆದ್ರೆ ಸಾವು 5 ವರ್ಷ ಸಮೀಪಕ್ಕೆ ಬಂತು ಅನ್ನೋದು ಇದು ವಾಸ್ತವಿಕ ಸತ್ಯ. ಈ ವಾಸ್ತವಿಕ ಸತ್ಯವನ್ನ ತಿಳ್ಕೊಂಡು ವ್ಯಾವಹಾರಿಕ ಬದುಕನ್ನ ನಡೆಸಿದ್ರೆ ಅದು ನಿಶ್ಚಿತ. ಪ್ರಾಸ್ತಾವಿಕವಾಗಿ ಬಿ ಬಸವರಾಜ್ ಸೇವಾ ಸಮಿತಿ ಅಧ್ಯಕ್ಷರು ಮಾತನಾಡಿ, ಕಳೆದ 57 ತಿಂಗಳಿಂದ ಶರಣರ ಚಿಂತನ ಗೋಷ್ಠಿ ಜೊತೆಗೆ ಅನ್ನದಾಸೋಹ ಹಮ್ಮಿಕೊಂಡು ಅನೇಕ ಹಿರಿಯ ಉಪನ್ಯಾಸಕರನ್ನು ಹಾಗೂ ವಿವಿಧ ಮಠಗಳ ಸ್ವಾಮೀಜಿಯವರನ್ನು ಆಹ್ವಾನ ಮಾಡಿ ಮನದ ಮೈಲಿಗೆಯನ್ನು ತೊಳೆಯುವ ಕೆಲಸ ಮಾಡುತ್ತಾ ಬಂದಿದ್ದೇವೆ ಮತ್ತು ಅನುಭವ ಮಂಟಪದ ಅಭಿವೃದ್ಧಿ ಕಾರ್ಯವನ್ನು ನಡೆಸಿದ್ದೇವೆ. ಈ ಅನುಭವ ಮಂಟಪದಲ್ಲಿ ಮುಂದಿನ ದಿನಗಳಲ್ಲಿ ನಾಟಕ, ಕಲೆ, ಸಂಗೀತ, ಶರಣರ ಚಿಂತನೆಗಳು, ಸಭೆ ಸಮಾರಂಭಗಳಿಗೆ ಈ ಅನುಭವ ಮಂಟಪವನ್ನು ಮೀಸಲು ಇಡುತ್ತೇವೆ. ಈ ವರ್ಷ ಅಭಯಾಂತರಂಗ ಪುಸ್ತಕ ಬಿಡುಗಡೆ ಮಾಡಿ 2,000 ಪುಸ್ತಕಗಳನ್ನು ತಯಾರಿಸಿ ಅವುಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಸಂಗ್ರಹಿಸಿ ಉತ್ತಮ ಅನುಭವ ಮಂಟಪ ನಿರ್ಮಾಣ ಮಾಡುತ್ತೇವೆ. ಶರಣರ ಸಂತರ ವಿಚಾರಗಳನ್ನು ರಾಯಚೂರು ನಗರದ ಪ್ರತಿ ಮನೆಗೆ ಮುಟ್ಟಿಸುವ ಕೆಲಸ ಮಾಡುತ್ತೇವೆ. ಇದಕ್ಕೆ ಸೂರ್ಯೋದಯ ವಾಕಿಂಗ್ ಕ್ಲಬ್, ಮಾರುತಿ ನಗರ ಬಡಾವಣೆಯ ಎಲ್ಲರ ಸಹಕಾರ ಹಾಗೂ ರಾಯಚೂರು ನಾಗರಿಕರ ಸಹಕಾರ ಇರುವ ಕಾರಣದಿಂದ ಇಂತಹ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದು ತಿಳಿಸಿದರು. ಶರಣ ಚಿಂತನೆಗಳನ್ನು ಮಾಡುತ್ತಾ ಇವತ್ತು 57ನೇ ಶರಣ ಚಿಂತನೆಯಲ್ಲಿ ಇವತ್ತು ತಾವೆಲ್ಲ ನಾವು ಪಾಲ್ಗೊಂಡಿದ್ದೀವಿ. ಇವತ್ತಿನ ವಿಶೇಷ ಏನಂತಂದರೆ, ಈ ಒಂದು ನಮ್ಮ ಬಹುದಿನದ ಒಂದು ಕನಸಿತ್ತು, ಒಂದು ಇಲ್ಲಿ ಸುಸಜ್ಜಿತವಾದಂಥ ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಒಂದು ವರ್ಷದಿಂದನೇ ನಾವು ಒಂದು ಕನಸನ್ನು ಕಟ್ಟಿಕೊಂಡು ಪುಸ್ತಕಗಳನ್ನು ನಾವು ಏನು 50 ಉಪನ್ಯಾಸಗಳ ಒಂದು ಚಿಂತನೆಗಳನ್ನು ಏನು ಮಾಡಿದ್ದೀವಿ ಅವೆಲ್ಲ ಪುಸ್ತಕ ರೂಪದಲ್ಲಿ ತರಬೇಕು. ತಂದು ಅವರ ಒಂದು ಮೇ 25ನೇ ತಾರೀಕು ಒಂದು ಪುಸ್ತಕ ಬಿಡುಗಡೆ ಸಹಿತ ಆಯಿತು. ಅದು ತದನಂತರ ಪುಸ್ತಕದ ಮಾರ್ಚ್ 15ನೇ ತಾರೀಕಲ್ಲಿ ಈ ಒಂದು ಬುನಾದಿ ಪೂಜೆ ಮಾಡಿ ಈ ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವೆಲ್ಲರೂ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪ ಇವತ್ತು ಕೆಲವೇ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಇವತ್ತು ತಮ್ಮ ಮುಂದೆ ಇವತ್ತು ಕಾಣ್ತಾ ಇದೆ. ಇದಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ. ಇದೆಲ್ಲ ನಾವು ಭಕ್ತರಿಂದ ನಿಮ್ಮಂಥ ಏನು ಆತ್ಮೀಯರಿಂದ ನಮಗೆ ವಿಶ್ವಾಸ ಇರ್ತಕ್ಕಂಥವ್ರು ಇದಕ್ಕೆಲ್ಲ ಹಣ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಿದ್ದೀನಿ. ಇವತ್ತು ಇನ್ನೊಂದು ವಿಶೇಷ ಏನಂದರೆ, ಶ್ರೀಗಳವರು 3ನೇ ಬಾರಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ವಿಶೇಷ. ಅವರ ಪಾದ ಅರ್ಪಣೆ ಮುಖಾಂತರನೇ ಈ ಒಂದು ಕಾರ್ಯಕ್ರಮದ ವೇದಿಕೆಯಿಂದ 1-2-3 ತಿಂಗಳು ಆಗ್ಬೋದು. ಅಪ್ಪಾಜಿ ತಮ್ಮ ಆಶೀರ್ವಾದ ಇದರಿಂದ ಕೆಲವೇ ತಿಂಗಳಲ್ಲಿ ಆಗ್ಬೋದು, 1 ತಿಂಗಳಲ್ಲಿ ಆಗ್ಬೋದು. ತಾವು ಇವತ್ತೇ ಇಲ್ಲೇ ಮಾಡೋಣ ಅಂತಕ್ಕಂಥ ಎಲ್ಲರೂ ನಾವು ನಿರ್ಣಯಿಸಿ ಈ ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ತಮ್ಮ ಎಲ್ಲರ ಗುರು ಹಿರಿಯರ ಆಶೀರ್ವಾದಗಳಿಂದ ನಾವು ಏನು ಕೆಲಸ ಮಾಡ್ತಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ, ಅದೆಲ್ಲ ಬಹಳ ನಿರ್ವಿಘ್ನವಾಗಿ ನಡೀತಾ ಇದೆ ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಇದೆ. ವೇದಿಕೆ ಮೇಲೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಡಾಕ್ಟರ್ ಶಾಮಣ್ಣ ಮಾಚನೂರು, ನಾರಾಯಣ ಯರಗೇರ, ಶ್ರೀಮತಿ ಕಮಲಾಕ್ಷಮ್ಮ ವಲ್ಕಂದಿನ್ನಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನು ಹಮ್ಮಿಕೊಂಡ ನಿವೃತ್ತ ಶಿಕ್ಷಕರು ಮುದನಗೌಡ ನೆಲೆಹಾಳ್, ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಈರಣ್ಣ ಪೂಜಾರ್, ಬ್ಲಾಕ್ ಕಾಂಗ್ರೆಸ್ ಗಿಲೇಸ್ಗೂರು ಯುವ ಅಧ್ಯಕ್ಷರಾದ ಕೆ ವೇಣುಗೋಪಾಲ್ ಮಾಸ್ದೊಡ್ಡಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇಂದಿನ ಅಮಾವಾಸ್ಯೆ ಅನ್ನದಾಸೋಹಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೆ ಕರಿಯಪ್ಪ ಪ್ರಾರ್ಥಿಸಿದರು. ಕೆ ಬಜಾರಪ್ಪ ಉಪನ್ಯಾಸಕರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಸ್ವಾಗತವನ್ನು ಮರಿಲಿಂಗಪ್ಪ ಮಡಿವಾಳ ನೆರವೇರಿಸಿದರು. ಕೊನೆಯಲ್ಲಿ ಅಶೋಕ್ ಬಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಸೂರ್ಯೋದಯ ವಾಕಿಂಗ್ ಕ್ಲಬ್ ಪದಾಧಿಕಾರಿಗಳು, ಶ್ರೀಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿಯ ಪದಾಧಿಕಾರಿಗಳು, ಮಹಿಳಾ ಮಂಡಳಿ ಪದಾಧಿಕಾರಿಗಳು, ಯುವ ಗಜಾನನ ಸಮಿತಿಯ ಯುವಕರು ಭಾಗವಹಿಸಿದರು. ಭಾರತೀಯ ಜನತಾ ಪಕ್ಷದಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ಘರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ 1,000 ಅಡಿಯ ರಾಷ್ಟ್ರಧ್ವಜ ಮೆರವಣಿಗೆಯನ್ನು ನಡೆಸಲಾಯಿತು. ನಗರದ ಗದ್ವಾಲ್ ರಸ್ತೆ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾದ ತಿರಂಗ ಯಾತ್ರೆಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ 13ರಿಂದ 18ರವರೆಗೆ ಪ್ರತಿ ಮನೆಯ ಮೇಲೂ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ದೇಶದ ಸ್ವಾಭಿಮಾನವನ್ನು ನಗರದ ಜನತೆ ಪ್ರದರ್ಶಿಸಬೇಕು. ತಿರಂಗ ಯಾತ್ರೆ ಅಂಗವಾಗಿ 1,000 ಅಡಿ ರಾಷ್ಟ್ರಧ್ವಜವನ್ನು ನಗರದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಗುತ್ತದೆ ಎಂದರು. ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ರಾಷ್ಟ್ರ ಧ್ವಜವನ್ನು ಹಿಡಿದು ಗದ್ವಾಲ್ ರಸ್ತೆ, ಪಟೇಲ್ ರಸ್ತೆ, ಮಹಾವೀರ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ ಮೂಲಕ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಆಗಮಿಸಿ ಸಮಾರೋಪಗೊಂಡಿತು.
ಈ ಸಂದರ್ಭದಲ್ಲಿ ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ಪಿ ಯಲ್ಲಪ್ಪ, ಮುಕ್ತಿಯಾರ್, ಪಾಲಿಕೆ ಮಾಜಿ ಸದಸ್ಯರುಗಳಾದ ಶಶಿರಾಜ್, ಶ್ರೀನಿವಾಸ್ ರೆಡ್ಡಿ, ಭಂಗಿ ನರಸರೆಡ್ಡಿ, ಸಂತೋಷ್ ರಾಜಗುರು, ಯು ಲಿಂಗಾರೆಡ್ಡಿ, ಶರಣಬಸವ, ವಿ ಗೋವಿಂದ ಸೇರಿದಂತೆ ನೂರಾರು ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದರು. ಹೊಸ ಫೈಬರ್ ಸಿಲಿಂಡರ್ ಹಗುರವಾಗಿ ಇದ್ದು ಗ್ರಾಹಕರಿಗೆ ಸುಲಭವಾಗಿ ಸಾಗಿಸಲು ಅನುಕೂಲವಾಗಿದೆ. ಬುಕಿಂಗ್ ಮಾಡಿದ 4 ಗಂಟೆಗಳಲ್ಲಿಯೇ ಸಿಲಿಂಡರ್ ಲಭ್ಯವಾಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕ ನಜೀರ್ ಅಹಮದ್ ಕನವಳ್ಳಿ ಹೇಳಿದರು. ಶ್ರೀ ಶಾರದಾ ಭಾರತ್ ಗ್ಯಾಸ್ ಏಜೆನ್ಸಿ ವತಿಯಿಂದ 10 ಕೆಜಿ ಫೈಬರ್ ಸಿಲಿಂಡರ್ ಅನಾವರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ನ ಭಾರತ್ ಗ್ಯಾಸ್ ವತಿಯಿಂದ ದೇಶದ 100 ನಗರಗಳಲ್ಲಿ ಹೊಸ ತಂತ್ರಜ್ಞಾನದ 10 ಕೆಜಿ ಫೈಬರ್ ಗ್ಯಾಸ್ ಸಿಲಿಂಡರ್ಗಳನ್ನು ಪರಿಚಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಹೊಸ ಫೈಬರ್ ಸಿಲಿಂಡರ್ ಹಗುರವಾಗಿದ್ದು ಗ್ರಾಹಕರಿಗೆ ಸುಲಭವಾಗಿ ಸಾಗಿಸಲು ಅನುಕೂಲವಾಗಿದೆ. ಬುಕಿಂಗ್ ಮಾಡಿದ 4 ಗಂಟೆಗಳಲ್ಲಿಯೇ ಸಿಲಿಂಡರ್ ಲಭ್ಯವಾಗುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಸಿಲಿಂಡರ್ಗಳು ಸುರಕ್ಷಿತವಾಗಿವೆ. ಸೋರಿಕೆ ಹಾಗೂ ಇತರ ಅನಾಹುತಗಳ ಸಾಧ್ಯತೆಗಳನ್ನು ಕಡಿಮೆ ಮಾಡುವಂತಹ ಹೊಸ ತಂತ್ರಜ್ಞಾನವನ್ನು ಹೊಂದಿದೆ ಎಂದು ತಿಳಿಸಿದರು. ಒಂದು ಏಜೆನ್ಸಿಗಳಿಗೆ ಹೊಸದಾಗಿ ಕಾಂಪೋಸಿಟ್ ಸಿಲಿಂಡರ್ನ ಕೊಡಲಿಕ್ಕೆ ಒಂದು ಯೋಜನೆ ಮುಖಾಂತರ ಕೊಡ್ತಾ ಇದ್ದೀವಿ. ಅದರಲ್ಲಿ ರಾಯಚೂರು ಜಿಲ್ಲೆಯ ಶಾರದಾ ಭಾರತ್ ಗ್ಯಾಸ್ ಏಜೆನ್ಸಿ ಒಂದು ಸೆಲೆಕ್ಟ್ ಆಗಿದೆ. ಇದರೊಳಗೆ ನಾವು ಎಲ್ಲ ಗ್ರಾಹಕರಿಗೂ ಯಾವುದೇ ವಾಣಿಜ್ಯ ಅಥವಾ ಗೃಹ ಬಳಕೆ ಅಂತ ಬೈಫ್ರಿಕೇಟ್ ಮಾಡ್ದಲ್ಲೇ ಎಲ್ಲರಿಗೂ ಕಾಂಪೋಸಿಟ್ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಯಾವುದೇ ಹೊಸ ಕನೆಕ್ಷನ್ ತೊಗೊಳ್ಳೋದಕ್ಕೆ ಇಷ್ಟು ದಿನ ಏನು ಸ್ಟಾಕ್ ಮಾಡಿದ್ವಿ, ಈ ಹೊಸ ಕನೆಕ್ಷನ್ಸು ತೊಗೋಬೋದು. ಮತ್ತು ಬುಕ್ ಮಾಡಿರೋ 4 ಗಂಟೆಗಳಲ್ಲಿ ನಾವು ಇದನ್ನು ಹೊಸ ಸಿಲಿಂಡರ್ ಕೊಡ್ತೀವಿ.
ಮತ್ತು ಹೊಸ ಸಿಲಿಂಡರ್ ತೊಗೊಂಡ ಮೇಲೆ ಎಷ್ಟು ದಿನ ಬಳಸ್ಬೇಕು ಅನ್ನೋದಕ್ಕೂ ಇಲ್ಲ. ಇವತ್ತು ಬುಕ್ ಮಾಡಿರೋ ಮತ್ತೆ ನಾಳೆ ತಿರ್ಗಾನು ಬುಕ್ ಮಾಡ್ಬೋದು. ಈ ಸಿಲಿಂಡರ್ ಎಕ್ಸ್ಪ್ಲೋಷನ್ ಫ್ರೀ ಅದ, ಒಟ್ಟೆ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗೋದಿಲ್ಲ. ಈ ಸಿಲಿಂಡರ್ಗಳಲ್ಲಿ ಎಷ್ಟು ಫ್ಯೂಯಲ್ ಇದೆ ಅನ್ನೋದನ್ನು, ಅದು LPG ಇದೆ ಅನ್ನೋದನ್ನು ಕಾಣಿಸುತ್ತೆ. ಹಾಗಾಗಿ ಎಲ್ಲ ಗ್ರಾಹಕರು ಇದಕ್ಕೆ ಬದಲಾವಣೆ ಮಾಡಿಕೊಂಡು ತಮ್ಮ ಜೀವನ ಮತ್ತು ಇದನ್ನು ಸುರಕ್ಷತೆಯನ್ನು ಬಳಸಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಗ್ರಾಹಕರಿಗೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಇಂತಿಷ್ಟು ದಿನ, ನಗರ ಭಾಗದಲ್ಲಿ ಇಂತಿಷ್ಟು ದಿನ ಅಂತ ಹೇಳಿ ಒಂದು ಸಿಲಿಂಡರಿಂದ ಮತ್ತೊಂದು ಸಿಲಿಂಡರ್ ಬುಕ್ಕಿಂಗಿಗೆ ಏನು ಟೈಮ್ ಲಿಮಿಟ್ ಇತ್ತು ಆ ಲಿಮಿಟನ್ನು ಇದು ಎಕ್ಸೀಡ್ ಮಾಡ್ತದೆ. ಇದಕ್ಕೆ ಯಾವುದೇ ಲಿಮಿಟ್ ಇರೋದಿಲ್ಲ. ಎಲ್ಲರೂ ಯಾವುದೇ ಸಂದರ್ಭದಲ್ಲೂ ಇದನ್ನು ಟ್ರಾನ್ಸ್ಪೋರ್ಟ್ನೂ ಮಾಡ್ಕೊಂಡು ತೊಗೊಂಡೋಗ್ಬೋದು. ಈ ಸಂದರ್ಭದಲ್ಲಿ ಕಲಬುರಗಿ ಪ್ಲಾಂಟ್ನ ವ್ಯವಸ್ಥಾಪಕ ನಿರ್ಮಲ್ ಗೌತಮ್, ಧಾರವಾಡ ಜಿಲ್ಲಾ ಸೇಲ್ಸ್ ಮ್ಯಾನೇಜರ್ ಎಂ ಕಾರ್ತಿಕೇಯ, ಶಿವಕುಮಾರ್, ಶ್ರೀ ಶಾರದಾ ಭಾರತ್ ಗ್ಯಾಸ್ ಮಾಲೀಕ ಕನಕರಾಜ್, ಮನೋಜ್, ಆಹಾರ ನಿರೀಕ್ಷಕ ಶ್ರೀಹರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲೆಗೆ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಜಿಲ್ಲೆಯವರನ್ನೇ ನೇಮಿಸದೆ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಜಿಲ್ಲಾ ನಾಗರಿಕ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಗೆ ಸಚಿವ ಸ್ಥಾನ ನೀಡದೆ ಹಾಗೂ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ಜಿಲ್ಲೆಯ ಶಾಸಕರಿಗೆ ನೀಡದೆ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಅಮರೇಗೌಡ, ಎಸ್ ಮಾರ್ಯಪ್ಪ ಹಾಗೂ ಬಸವರಾಜ್ ಕಳಸ್ ಮಾತನಾಡಿದರು. ರಾಯಚೂರು ಜಿಲ್ಲೆ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಪೈಕಿ ಒಂದಾಗಿದ್ದು, ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. ಆದರೆ ಜಿಲ್ಲೆಗೆ ಒಂದು ಸಚಿವ ಸ್ಥಾನವನ್ನು ನೀಡದೆ ಸರ್ಕಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ದೂರಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಜಿಲ್ಲೆಗೆ ಸಚಿವ ಸ್ಥಾನ ಅತ್ಯಗತ್ಯವಾಗಿದೆ. ಜಿಲ್ಲೆಯ ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸಲು ಜಿಲ್ಲೆಯವರೇ ಸಚಿವರಾಗುವುದು ಅಗತ್ಯ. ಆದರೆ ಜಿಲ್ಲೆಯ ಜನರ ಆಶಯಕ್ಕೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಎಂದು ಹೇಳಿದರು. ನೆರೆಯ ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನಗಳನ್ನು ನೀಡಲಾಗಿದೆ. ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನವನ್ನು ನೀಡದಿರುವುದು ಸರ್ಕಾರದ ತಾರತಮ್ಯ ನೀತಿಗೆ ಸಾಕ್ಷಿಯಾಗಿದೆ. ಜಿಲ್ಲೆಯ ಜನಸಂಖ್ಯೆ, ಹಿಂದುಳಿದಿರುವಿಕೆ ಹಾಗೂ ಅಭಿವೃದ್ಧಿಯ ಅಗತ್ಯಗಳನ್ನು ಪರಿಗಣಿಸಿ ಕೂಡಲೇ ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಜಿಲ್ಲೆಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ಜಿಲ್ಲೆಯವರನ್ನೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಹೊರ ಜಿಲ್ಲೆಯ ಸಚಿವರನ್ನು ಕರೆಸಿ ಧ್ವಜಾರೋಹಣ ನೆರವೇರಿಸದಂತೆ ಸರ್ಕಾರಿ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಅವಕಾಶ ನೀಡುವುದಿಲ್ಲ ಹಾಗೂ ಜಿಲ್ಲೆಗೆ ಆಗಮಿಸುವ ಸಚಿವರಿಗೆ ಘೇರಾವ್ ಹಾಕಲಾಗುವುದು ಎಂದು ಕಿಡಿಕಾರಿದರು. ಜಿಲ್ಲೆಯ ಅಭಿವೃದ್ಧಿ, ಉದ್ಯೋಗ, ನೀರಾವರಿ, ಶಿಕ್ಷಣ, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರ ಕೂಡಲೇ ಜಿಲ್ಲೆಯ ಜನರ ಬೇಡಿಕೆಗೆ ಸ್ಪಂದಿಸಬೇಕು. ಜಿಲ್ಲೆಗೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡುವ ಮೂಲಕ ಅಭಿವೃದ್ಧಿಗೆ ವೇಗ ನೀಡಬೇಕೆಂದು ಒತ್ತಾಯಿಸಿದರು. ರಾಯಚೂರು ಜಿಲ್ಲೆಗೆ ಸಚಿವ ಸಂಪುಟ ಸ್ಥಾನದಲ್ಲಿ ನೀಡಲೇಬೇಕು. ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನದಲ್ಲಿ ನೀಡಲೇಬೇಕು. ಟೀಕೆ ಸಂಪುಟದಲ್ಲಿ ರಾಯಚೂರಿಗೆ ಸ್ಥಾನ ಕೊಡಲೇಬೇಕು. ಬೇರೆ ಜಿಲ್ಲೆಯವರನ್ನು ನಾವು ಉಸ್ತುವಾರಿಯಾಗಿ ಒಪ್ಪೋದಿಲ್ಲ. ಬೇರೆ ಜಿಲ್ಲೆಯ ಮಂತ್ರಿಗಳು ನಮ್ಮ ಜಿಲ್ಲೆಯ ಮಂತ್ರಿಗಳಾದದನ್ನು ಒಪ್ಪೋದಿಲ್ಲ. ನಮ್ಮ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಅಜಯ್ ಸಿಂಗ್ go back. ಅಜಯ್ ಸಿಂಗ್ go back. ಬೇರೆ ಜಿಲ್ಲೆಯ ಮಂತ್ರಿಗಳೇ go back. ಬೇರೆ ಜಿಲ್ಲೆಯ ಮಂತ್ರಿಗಳನ್ನು ರಾಯಚೂರಿಗೆ ಒಳಗಡೆ ಪ್ರವೇಶ ಮಾಡಲು ಎಂಟ್ರಿ ಇಲ್ಲ. Go back ಅಜಯ್ ಸಿಂಗ್. Go back ಅಜಯ್ ಸಿಂಗ್. ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರೇ ರಾಜೀನಾಮೆ ನೀಡಿ. ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ನಾಯಕರೇ ರಾಜೀನಾಮೆ ನೀಡಿ. ಸರ್, ಇವತ್ತು 15ನೇ ತಾರೀಕು ನಾವು ಬರತಕ್ಕಂಥ ಮಂತ್ರಿಗಳಿಗೆ ನಾವು ಗೆರವು ಹಾಕೋದಿದೆ, ಅವರು ಬರಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಕಾರ್ಯಕ್ರಮ ಇದೆ. ಆದರೆ ಬಿಫೋರ್ ಆಗಿ ಭಾಳ ಸ್ವಲ್ಪ ಇನ್ನೂ ಜನರಿಗೆ ಗೊತ್ತಾಗಬೇಕಂತ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಜನರು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ರಾಯಚೂರು ಪಕ್ಕದಲ್ಲಿರ್ತಕ್ಕಂಥ ಗುಲ್ಬರ್ಗಕ್ಕೆ ಕೊಪ್ಪಳಕ್ಕಿಂತ ಏನು ಕಡಿಮೆ ಇಲ್ಲ, ಯಾವುದರಲ್ಲಿ ಕಡಿಮೆ ಇಲ್ಲ. ಅಲ್ಲಿ ಒಂದು 5 ಜನ ಗೆದ್ದು 3 ಮಂತ್ರಿಗಳಾಗಿದ್ದಾರೆ. ಇಲ್ಲಿ 4 ಜನ ಗೆದ್ದು 2 ಮಂತ್ರಿಗಳಾಗಿದ್ದಾರೆ. ನಮ್ಮಲ್ಲಿ 4 ಜನ ಗೆದ್ದು 1 ಮಂತ್ರಿಗೆ ಕೊಡೋದಂತಂದರೆ ನಮ್ಮನ್ನು ಎಷ್ಟು ಕೀಳಾಗಿ ನೋಡ್ತಿರ್ಬೇಕು ಈ ಸರ್ಕಾರ ಅಥವಾ ನಮ್ಮ ಈ ಗುಲ್ಬರ್ಗದವ್ರನ್ನ ಎಷ್ಟು ದಿವಸ ಅಂತ ಒಪ್ಕೋಬೇಕು. ನಾವು ಬಾಡಿಗೆ ಲೀಡರ್ಗಳನ್ನ ಒತ್ಕೊಂಡು ತಿರುಗಾಡ್ತಾ ಇದ್ದೀವಿ. ಎಲ್ಲ ಬಾಡಿಗೆ ಮಂದಿ ನಮಗೆ ಅವರು. ಆ ಕಾರಣಕ್ಕಾಗಿ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಯುವಕರು, ವಿಶೇಷವಾಗಿ ನಮ್ಮ ಎಲ್ಲ ರೈತ ಕಾರ್ಮಿಕರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ನಮ್ಮ ಇವರಿದಿರಲ್ಲ
ಯಾರು ನಮ್ಮ ರಾಜಕಾರಣಿಗಳು 4 ಮಂದಿ ಗೆದ್ದಿದ್ದಾರೆ. ಈ 4 ಮಂದಿ ರಾಜೀನಾಮೆ ಕೊಟ್ಟು ನೀವು ರಾಜೀನಾಮೆ ಕೊಟ್ಟರೆ ಬಹುಶಃ ಅವ್ರಿಗೆ ಗೊತ್ತಾಗುತ್ತೆ. ಈ ಕಾರಣಕ್ಕಾಗಿ ನೀವು ರಾಜೀನಾಮೆ ಕೊಡಬೇಕನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಅಂತ ಹೇಳಿ. ಪ್ರತಿಭಟನೆಯಲ್ಲಿ ಎಂಆರ್ ಭೇರಿ, ರವೀಂದ್ರನಾಥ್ ಪಟ್ಟಿ, ಯಲ್ಲಪ್ಪ, ನರಸಪ್ಪ, ಶ್ರೀನಿವಾಸ್ ಕೊಪ್ಪರ್, ಬಸವರಾಜ್ ಭಂಡಾರಿ, ಹೇಮರಾಜ್ ಹಸ್ಕಿಯಾಳ್, ಈರಣ್ಣ, ನರಸಿಂಹ ನೆಲೆಹಾಳ್, ಭೀಮಣ್ಣ ಮರ್ಚೆಟ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಜಿಲ್ಲೆಯ ವಿವಿಧ ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ಆಗ್ರಹಿಸಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಮರ ಸೇನೆ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಎಚ್ಐವಿ ಸೋಂಕಿತರು, ವಿಧವೆಯರು, ಅಂಗವಿಕಲರು, ಬೀದಿ ವ್ಯಾಪಾರಿಗಳು, ನಿರ್ಗತಿಕರಿಗೆ ಸರ್ಕಾರ ನಿವೇಶನ ನೀಡಲು ಸರ್ಕಾರ ಆದೇಶ ನೀಡಿದೆ. ಸರ್ಕಾರ ಆದೇಶದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸ್ಲಂ ಬೋರ್ಡ್ ಭೂಮಿ ಗುರುತಿಸಿದೆ ಹೊರತು ಫಲಾನುಭವಿಗಳಿಗೆ ಹಸ್ತಾಂತರಿಸದೆ ನಿರ್ಲಕ್ಷ್ಯ ವಹಿಸಿದ್ದನ್ನು ಖಂಡಿಸಿದರು. ಕಳೆದ 8 ವರ್ಷಗಳಿಂದ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ನಿರಂತರ ಹೋರಾಟ ನಡೆಸುತ್ತಿದ್ದರೂ ಆಡಳಿತದಿಂದ ಸ್ಪಂದನೆ ದೊರೆತಿಲ್ಲ. ಜಿಲ್ಲೆಯ ಸಿರವಾರ, ಸಿಂಧನೂರು, ಮುದುಗಲ್, ಕವಿತಾಳ ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಶೇಷ ವರ್ಗಕ್ಕೆ ನಿವೇಶನ ಗುರುತಿಸಲಾಗಿದೆಯಾದರೂ ಫಲಾನುಭವಿಗಳಿಗೆ ಹಸ್ತಾಂತರಿಸುತ್ತಿಲ್ಲ ಎಂದು ದೂರಿದರು. ಕವಿತಾಳ ಪಟ್ಟಣದ ಸರ್ವೆ ನಂಬರ್ 19/2ರಲ್ಲಿ 3 ಎಕರೆ 35 ಗುಂಟೆ ಸರ್ವೆ ಮಾಡಿ ಭೂಮಿ ಹದ್ದುಬಸ್ತು ಮಾಡಲಾಗಿದೆ. ಫಲಾನುಭವಿಗಳ ಪಟ್ಟಿ ಸಹ ಅನುಮೋದನೆಗೊಂಡರೂ ಫಲಾನುಭವಿಗಳಿಗೆ ನೀಡುತ್ತಿಲ್ಲ. ಸರ್ವೆ ನಂಬರ್ 684ರಲ್ಲಿ 4 ಎಕರೆ 5 ಗುಂಟೆ ಭೂಮಿಯನ್ನು ಬೀದಿ ವ್ಯಾಪಾರಿಗಳಿಗೆ ಗುರುತಿಸಲಾಗಿದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸಿಲ್ಲ ಎಂದು ಆರೋಪಿಸಿದರು. ಲಿಂಗಸೂರು ತಾಲೂಕಿನ ಸರ್ವೆ ನಂಬರ್ 410/1ರಲ್ಲಿ 5 ಎಕರೆ ಭೂಮಿ ದಲಿತ ಅಲ್ಪಸಂಖ್ಯಾತ ದಿನಗೂಲಿ ನೌಕರರಿಗೆ ಗುರುತಿಸಲಾಗಿದೆ. ಅಲ್ಲಿಯೂ ಹಂಚಿಕೆ ಮಾಡುತ್ತಿಲ್ಲ. ಸಿಂಧನೂರು ತಾಲೂಕಿನ ಜ್ಯೋತಿಬಾ ಫುಲೆ ರಾಮಕಿಶೋರ್ ಕಾಲೋನಿ ಜನರ ಕಾಲುವೆ ಪಕ್ಕದಲ್ಲಿ ವಾಸ ಮಾಡುತ್ತಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಸ್ಲಂ ಬೋರ್ಡ್ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಸ್ಲಂ ಘೋಷಣೆ ಮಾಡಲು ಸೂಚಿಸಿದರು. ಇಂದಿಗೂ ಸ್ಥಳಾಂತರವೂ ಆಗಿಲ್ಲ ಎಂದು ಕಿಡಿಕಾರಿದರು. ಬೇಡಿಕೆಗಳು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದೆಂಥ ಜಿಲ್ಲಾಧಿಕಾರಿಗಳು ನಮಗೆ ಲಿಂಗಸ್ಕೂರು ಮತ್ತು ಕವಿತಾಳ ಮತ್ತು ಸಿಂಧನೂರಲ್ಲಿ ಭೂಮಿ ಕಾಯ್ದಿರಿಸಿದ್ದಾರೆ. ಆಲ್ರೆಡಿ ಈಗಾಗಲೇ ಒಂದು ಪಟ್ಟಿ ಕೂಡ ಅಪ್ರೂವಲ್ ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿಗೆ ನಿವೇಶನದಲ್ಲಿ ರೈತ ಇರೋಂಥ ಜನಗಳಿಗೆ ಶಿಫ್ಟಿಂಗ್ ಕೊಡದೇನೆ ಸರಿಸುಮಾರು ವರ್ಷಗಳಿಂದ ನಮ್ಮನ್ನು ಭಾಳ ಸತಾಯಿಸ್ತಾ ಈ ಜನಗಳಿಗೆ ಸಿಗಂಥ ಮೂಲಭೂತ ಸೌಕರ್ಯಗಳನ್ನು ವಂಚಿತರಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈ ಹೋರಾಟ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡೋದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ, ಮಾನ್ಯ ಸರ್ಕಾರಕ್ಕೂ ತಗೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಈ ಕೂಡಲೇ ಈ ಜನಗಳಿಗೆ ಶಿಫ್ಟಿಂಗ್ ಕೊಟ್ಟು ಆ ಜನಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳಿಗೆನ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸುರೇಶ್ ಎಲ್ವಿ, ದಲಿತ ಸಮರ ಸೇನೆ ರಾಜ್ಯ ಸಂಘಟನಾ ಸಂಚಾಲಕ ನೀಲಕಂಠ ಅನಿಲ್, ಜಿಲ್ಲಾಧ್ಯಕ್ಷ ನರಸಿಂಹಲು, ಲಿಂಗಸೂರು ತಾಲೂಕು ಅಧ್ಯಕ್ಷೆ ಅಸ್ಮತ್, ಸಿರವಾರ ಅಧ್ಯಕ್ಷ ರಂಗಮ್ಮ, ಲಿಂಗಸೂರು ಅಧ್ಯಕ್ಷೆ ರಾಬಿಯಾ, ಬಾಮಮ್ಮ, ಮಾಬಮ್ಮ, ರೇಣುಕಮ್ಮ, ಶಂಕರ್, ಬಸವರಾಜ್, ಕರಿಯಪ್ಪ, ರಾಜ್, ಶರಣಪ್ಪ, ರಾಜಮ್ಮ, ಆರಿಫ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ಸಚಿವ ಸಂಪುಟದಿಂದ ಕೈಬಿಡಲಿ, ವೀರನಗೌಡ ಲೆಕ್ಕಿಹಾಳ.
ಭೂಮಾನಂದ ಕೊಲೆ ಘಟನೆ ಎಲ್ಲ ಆರೋಪಿಗಳ ಬಂಧನ, ಸಮಗ್ರ ತನಿಖೆಗೆ ಆಗ್ರಹಿಸಿ 23ರಂದು 16ದಿಂದ ಬೈಕ್ ರ್ಯಾಲಿ, 24ರಂದು ಪ್ರತಿಭಟನೆ. ಎಸ್ ಮಾರಪ್ಪ. ಕೃಷಿ ನೇಮಕಾತಿಯಲ್ಲಿ ವೈಜ್ಞಾನಿಕ ನಿಯಮ ರೂಪಿಸಲು ತಜ್ಞರ ಸಮಿತಿ ಪರಿಷ್ಕರಿಸಲು ಆಗ್ರಹಿಸಿ 19ರಂದು ಉಪವಾಸ ಸತ್ಯಾಗ್ರಹ. ರಾಜೇಶ್ ಕುಮಾರ್. ಮಾಸಿದ ಮನವನ್ನು ತೊಳೆದುಕೊಳ್ಳಲು ಶರಣರ ಚಿಂತನೆಗಳು ನಮ್ಮ ಬದುಕಿಗೆ ಹರದಾರೆ. ಡಾಕ್ಟರ್ ನಾಗರಾಜ್ ಬಾಲ್ಕೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಯಾತ್ರೆ, 1,000 ಅಡಿ ರಾಷ್ಟ್ರಧ್ವಜದ ಮೆರವಣಿಗೆ. ಹತ್ತು ಕೆಜಿ ಗ್ಯಾಸ್ ಸಿಲಿಂಡರ್ ವಿತರಣೆ, ಬೆಂಕಿ ಅವಘಡ ನಿಯಂತ್ರಿಸಲು ಸಹಕಾರಿ. ನಜೀರ್ ಅಹಮದ್ ಕನವಳ್ಳಿ. ಅನ್ಯ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ. ಮತ್ತು ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ನೀಡಲು ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭ. ವಾರ್ತೆಗಳನ್ನು ಪ್ರಾಯೋಜಿಸಿದವರು KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. For more details contact K Vishwanath, cell number 7204101963. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.